ಶ್ರೀಗುರುಭ್ಯೋ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಪುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಿದ್ಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. तं व्यष्टसाहस्रगृहेषु दृष्ट्वा तावत्स्वरूपैः विहरन्तमेनम् एकं सुविस्मितप्रययौ तं प्रणम्य ಚಕ್ರಪ್ರಸ್ಥಂ ಪೂಜಿತಶ್ಚಾಪ್ರಪಾರ್ಥೈಃ. ಕೃಷ್ಣನ 16,108 ಪತ್ನಿಯರಲ್ಲಿ ಕೃಷ್ಣ ಹೇಗೆ ವಾಸ ಮಾಡ್ತಾ ಇದ್ದ ಅನ್ನೋದು ತಿಳ್ಕೊಳ್ಳೋದಕ್ಕೋಸ್ಕರ ನಾರದರು ಹೋಗಿ ಎಲ್ಲ ನೋಡಿ ಭಾರಿ ಆಶ್ಚರ್ಯಪಟ್ಟು ಅಲ್ಲಿಂದ ಸೀದಾ ಅವರು ಚಕ್ರಪ್ರಸ್ಥಕ್ಕೆ ಬಂದು ಇಂದ್ರಪ್ರಸ್ಥಕ್ಕೆ ಬಂದು ಸ ಆಜ್ಞೆಯ ಬ್ರಹ್ಮಣ ಆಹ ಕೃಷ್ಣಾಂ ಕ್ರಮಾತ್ ಕರ್ತುಂ ಭೀಮ ಏವೈಕ ಸಂಸ್ಥಾಂ ಅನ್ಯಾದೇವೀಃ ಸ್ವಾಪಯಿತ್ವಾ ಶರೀರೇ ತಸ್ಯಾ ಭಾರತ್ಯಾಃ ಪೂರ್ಣಭೋಗಾರ್ಥಮೇವ. ಸಹ ಆಜ್ಞೆಯ ಬ್ರಹ್ಮಣಃ ಆಹ ಕೃಷ್ಣಾಂ ಕ್ರಮಾತ್ ಕರ್ತುಂ ಭೀಮೇ ಏವ ಏಕಸಂಸ್ಥಾ ಅನ್ಯಾ ದೇವೀಃ ಸ್ವಾಪಯಿತ್ವಾ ಶರೀರೇ ತಸ್ಯಾಃ ಭಾರತ್ಯಾಃ ಪೂರ್ಣಭೋಗಾರ್ಥಮೇವ. ಅವರಲ್ಲಿ ಬಂದಿದ್ದು ಬ್ರಹ್ಮದೇವರ ಆದೇಶದಂತೆ. ಬ್ರಹ್ಮಣಃ ಆಜ್ಞೆಯ, ಬ್ರಹ್ಮದೇವರ ಆದೇಶವನ್ನ ಪಾಂಡವರಿಗೆ ನಾರದರ ಮೂಲಕ ಕಳಿಸಿದ್ದಾರೆ. ಏನದ ಆದೇಶ, ಉದ್ದೇಶ ಏನಿತ್ತು ಅಂದ್ರೆ ಕೃಷ್ಣಾಂ ಕ್ರಮಾತ್ ಕರ್ತುಂ ಭೀಮೇ ಏವ ಏಕ ಸಂಸ್ಥಾ. ಮುಂದೆ ಕ್ರಮವಾಗಿ ದ್ರೌಪದಿ ದೇವಿ ಭೀಮನ ಪತ್ನಿ ಅಷ್ಟೇ ಆಗಬೇಕು ಕ್ರಮವಾಗಿ. ಉಳಿದವರೆಲ್ಲ ಶಾಪ ನಿಮಿತ್ತ ಇರೋದ್ರಿಂದ ಅವರೆಲ್ಲ ಹೋಗ್ಬಿಡ್ಬೇಕು ಅಂತ ಹೇಳೋದಕ್ಕೋಸ್ಕರ ಅನ್ಯಾದೇವಿ ಸ್ವಾಪಯಿತ್ವ ಶರೀರೇ, ಅವರ ಶರೀರದಲ್ಲಿರ್ತಕ್ಕಂಥ ಬೇರೆ ದೇವತೆಗಳನ್ನ ಸ್ವಾಪಯಿತ್ವ ಸ್ವಾಪ್ತಾವಸ್ಥೆಗೆ ಕಳಿಸಿಬಿಟ್ಟು ಸುಷುಪ್ತ್ಯಾವಸ್ಥೆಗೆ ಕಳಿಸಿ ಭಾರತ್ಯಾಹ ಪೂರ್ಣ ಭೋಗಾರ್ಥಮೇವ, ಭಾರತೀ ದೇವಿಯ ಪೂರ್ಣ ಭೋಗಕ್ಕೋಸ್ಕರವಾಗಿ ಒಂದು ಸಂದೇಶವನ್ನು ಕಳಿಸಿದ್ದಾರೆ ಬ್ರಹ್ಮದೇವರು. ಇಲ್ಲಿವರೆಗೂ ದಿವಸಕ್ಕೆ ಒಬ್ಬರಂತೆ, ಒಂದು ದಿವಸ ಒಬ್ರು ಆ ಕ್ಷಣದಲ್ಲಿ. ಈಗ ಹೊಸ ಪದ್ಧತಿಯನ್ನು ಬದಲಾಯಿಸ್ಬೇಕು. ಅದು ಹೇಗೆ ಕಳಿಸ್ತಾರೆ? ಸುಂದೋಪಸುಂದೌ ಭ್ರಾತರೋ ಬ್ರಹ್ಮವಾಕ್ಯಾತ್ ಪರಸ್ಪರಾದನ್ಯತೋ ನೈವ ಬದ್ಧ್ಯೌ ತಿಲೋತ್ತಮಾರ್ಥೇ ನಿಹತೌ ಪರಸ್ಪರಂ ತಯೋರ್ವಧಾರ್ಥೇ ಸೃಷ್ಟಯಾ ತೇನ ದೈತ್ಯೌ. ಸುಂದೋಪಸುಂದೌ ಭ್ರಾತರೌ ಬ್ರಹ್ಮವಾಕ್ಯಾತ್ ಪರಸ್ಪರಾತ್ ಅನ್ಯತಃ ನಯೇವ ಬದ್ಧ್ಯೌ ತಿಲೋತ್ತಮಾರ್ಥೇ ನಿಹತೌ ಪರಸ್ಪರಂ ತಯೋಃ ವಧಾರ್ಥೇ ಸೃಷ್ಟಯಾ ತೇನ ದೈತ್ಯೌ. ಸುಂದ ಮತ್ತು ಉಪಸುಂದ ಅಂತ ಇಬ್ಬರು ಭ್ರಾತರವು ಅಣ್ತಮ್ಮಂತೆ. ಸುಂದ ಉಪಸುಂದ ಅಂತ ಇಬ್ರು. ಅವ್ರೇನ್ ಮಾಡಿದ್ರು? ಬ್ರಹ್ಮವಾಕ್ಯಾತ್ ಪರಸ್ಪರಾತ್ ಅನ್ಯತಃ ನೈವ ಬದ್ಧ್ಯವು. ಬ್ರಹ್ಮದೇವರಿಂದ ವರ ತಗೊಂಡು, ವಿಚಿತ್ರ ವರ ಅವರು. ಅವ್ರು ಹೇಗಿದ್ದಾರೆ? ತುಂಬಾ ಅನ್ಯೋನ್ಯವಾಗಿದ್ದವರು. ಏನ್ ತಗೊಂಡಿದ್ದಾರೆ? ನಮ್ಮಿಬ್ಬರಿಗೆ ಪರಸ್ಪರ ಬಿಟ್ಟು ಇನ್ನೊಬ್ಬರಿಂದ ಸಾವು ಬರಬಾರ್ದು. ನಾವು ನೋಡಿರ್ಬೇಕು, ನಾನು ಅವನು ನೋಡಿದ್ರು, ಸಾಯ್ಬೇಕಿಲ್ಲದ್ರೆ ಸಾಯಾಗೇ ಇಲ್ಲ. ಅವ್ರು ಯಾಕೆ ವರ ಯಾಕೆ ಹಾಕಿ ಕೇಳಿದ್ರು ಅಂದ್ರೆ ಇಬ್ರು ಭಾರಿ ಅನ್ಯೋನ್ಯವಾಗಿದ್ದವರು. ನಮ್ಮಲ್ಲಿ ಎಂದೂ ಜಗಳ ಬರೋದೇ ಇಲ್ಲ, ಆದ್ದರಿಂದ ನಾವು ಸಾಯೋದೇ ಇಲ್ಲ ಅಂತ ಬುದ್ಧಿವಂತಿಕೆಯಿಂದ ಕೇಳಿದ್ರು. ಬರೀ ಸಾಯೋದೇ ಬೇಡ ಅಂತ ವರ ಕೇಳಿದವರೆಲ್ಲ ಬ್ರಹ್ಮದೇವರು ಹೇಳಿದ್ರು ಆ ವರ ಕೊಡ್ಲಕ್ ಬರೋದಿಲ್ಲ. ಯಾಕೆ? ಮರ್ತ್ಯ ದೇಹ ಇದೆ. ಮರ್ತ್ಯ ದೇಹದಲ್ಲಿದ್ದಾಗ ಮರ್ತುಂ ಯೋಗ್ಯಂ ಮರ್ತ್ಯಂ ಅಂದ್ರೆ ಸಾಯಲೇಬೇಕು ಒಂದ್ ದಿವಸ. ಜಾತಸಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ. ಗವರ್ನೆನ್ಸ್ ರಿಟೈರ್ಮೆಂಟ್ ಬೇಡ ಅಂತ ಕೇಳ ಹಾಗಿಲ್ಲ. ಅದಕ್ಕೆ ಅದು ಅಟ್ಯಾಚ್ಡ್ ಸರ್ವಿಸ್ ಕಂಡೀಷನ್ ಒಂದು ಸೇರ್ಕೊಂಡ್ಬಿಟ್ಟಿದೆ. ಆ ದೃಷ್ಟಿಯಿಂದ ಇವತ್ತು ಅದು ಕೊಡಕ್ ಬರೋದಿಲ್ಲ ಅಂತ ಹಿಂದೆ ಎಷ್ಟೊತ್ತು ಹೇಳಿದ್ದಾರೆ. ಆದ್ರಿಂದ ಅದಕ್ಕೆ ಇವ್ರು ಏನ್ ಮಾಡಿದ್ರು? ಆ ವರ ಕೇಳಿ ಇಲ್ಲ ಅನ್ಸ್ಕೊಳ್ಳೋದಕ್ಕಿಂತ ವರ ತಗೊಳ್ಬೇಕು, ಇಲ್ಲ ಅಂದಿರಬಾರ್ದು. ಬುದ್ಧಿವಂತಿಕೆ ಮಾಡ್ಲಿಕ್ಕೆ ಹೋಗ್ತಾರೆ, ಸೋತು ಬಿಡ್ತಾರೆ ಕಡೆ. ನಾವಿಬ್ರು ಪರಸ್ಪರರ ಹೊರತು ಪರಸ್ಪರ ಹೊಡೆದಾಕೊಂಡು ಸಾಯೋದ್ ಹೊರತು ಬೇರೆ ರೀತಿಯಲ್ಲಿ ಸಾವು ಬರ್ಕೊಡುದು. ರೋಜರು ತಥಾಸ್ತು ಅಂತ ಹೇಳಿ
ನೈವ ವಧ್ಯವು ಅವತ್ತಿನಿಂದ ಅವರು ವರ ತಗೊಳ್ಳೋ ಮುಖ್ಯ ಉದ್ದೇಶ ಕೆಟ್ಟದ್ದು ಮಾಡಬೇಕು, ಲೋಕಕ್ಕೆ ಅನರ್ಥ ಮಾಡಬೇಕು, ಮಾಡ್ತಾ ಇದ್ದಾರೆ. ತಿಲೋತ್ತಮಾರ್ಥೇ ನಿಹತವು ಪರಸ್ಪರ. ಆಗ ಬ್ರಹ್ಮದೇವರು ಏನ್ ಮಾಡಿದ್ರು, ಎಲ್ಲಾ ದೇವತೆಗಳು ಕೇಳಿಕೊಂಡು ಯಥಾ ಪ್ರಕಾರ ರಾಕ್ಷಸರ ಹಾವಳಿ ಶುರುವಾಯಿತು. ಕೇಳ್ಕೊಂಡು ಆಗ ಅವ್ರು ಹೇಳಿದ್ರು, ಆಯ್ತು ಯೋಚನೆ ಮಾಡಬೇಡಿ, ಅವರಲ್ಲಿ ಪರಸ್ಪರ ಜಗಳ ತರ್ತೇನೆ ಅಂತ ಹೇಳಿದ್ರು ಪರಮಾತ್ಮ. ಒಬ್ಬ ಅಪ್ಸರೆಯನ್ನು ಸೃಷ್ಟಿ ಮಾಡಿ ತಿಲೋತ್ತಮ ಅಂತ. ತಿಲ ಉತ್ತಮ, ತಿಲೋತ್ತಮ. ತಿಲ ಅಂದ್ರೆ ಎಳ್ಳು, ಉತ್ತಮ ಅಂದ್ರೆ ಹೆಚ್ಚು. ಏನ್ ಹಾಗಂದ್ರೆ ಅರ್ಥ, ಎಲ್ಲಾ ಅಪ್ಸರೆಗಿಂತ ಒಂಚೂರು ಜಾಸ್ತಿ ಆ ಥರ ಮಾಡಿದ್ರು. ಗುರು ಬರ ಇರೋದು ಎಲ್ಲಾ ಅಪ್ಸರೆಗೆ ಒಂದು ಕೈ ಮೇಲೆ ಇರಬೇಕು, ಆ ರೀತಿ ಮಾಡಿ. ಏನ ಏನ ಹೇಳೋದೇ ಹೇಳ್ತಿರೋದು. ಸ್ವಲ್ಪ ಜಾಸ್ತಿ ಇರುತ್ತೆ, ಗುರುಗಂಜಿ ತೂಕ ಜಾಸ್ತಿ ಅಂತಾರಲ್ಲ ಆ ಥರ ಸ್ವಲ್ಪ ಜಾಸ್ತಿ ಇರುತ್ತೆ. ಅದೇ ಎಲ್ಲಾ ಒಂದು ರೂಪಗಳಿಂದ ಚೂರು ಚೂರು ತಗೊಂಡು ಒಂದು ದೊಡ್ಡ ರೂಪ ಮಾಡಿದ್ರು. ಅದು ಬಹಳಷ್ಟು ಸುಂದರವಾಗಿದ್ದಂತ ಸ್ತ್ರೀಯವರು. ತಿಲೋತ್ತಮಾರ್ಥೆ ನಿಹತವು ಪರಸ್ಪರಂ. ಅವತ್ತಿನಿಂದ ಅವ್ರಿಗೆ ಅವತ್ತಿನ ಏನ್ ಮಾಡ ಗಲಾಟೆ ಮಾಡ್ಕೊಂಡಿರ್ಲಿಲ್ಲ ಅವ್ರು. ಅವಳು ನೋಡಿದ್ರು ಶುರುವಾಯ್ತು, ತಮಗೇ ಬೇಕು ಅಂತ ಶುರು ಮಾಡಿದ್ರು. ಇವನು ನನಗೆ ಅಂತ ಹೇಳಿದ್ರು. ಇಬ್ರಿಗೂ ಸಿಗ್ಲಿಲ್ಲ, ಇಬ್ರು ಹೊಡೆದಾಗ ಸತ್ತೋದ್ರು ಅಷ್ಟೇ. ಎಷ್ಟು ಬುದ್ಧಿವಂತಿಕೆ ಮಾಡಿದ್ರು ಕೂಡ ಅವರಲ್ಲಿ ಸಾಥ್ ತಪ್ಪಿಸೋಳಕ್ ಆಗ್ಲಿಲ್ಲ ಅಂತ. ಇಷ್ಟೆಲ್ಲ ಕಥೆ ಕೇಳಿದ್ಮೇಲೆ ಏನು ಗೊತ್ತಾಗ್ಬೇಕು, ಏನೇನೋ ವರ ತಗೊಂಡು ಸುತ್ತೋದ್ರು. ಯಾವ ವರ ಇಲ್ದವಳು ಸಾಯೋದೇನು ಆಶ್ಚರ್ಯನೇ ಇಲ್ಲ. ಆದ್ದರಿಂದ ಸಾವನ್ನ ಬೇಡ ಅಂತ ಹೇಳೋ ಪದ್ಧತಿಗೆ ಹೋಗಲೇಬಾರ್ದು. ಅಗೇನೆಸ್ಟ್ ರೂಲ್ಸ್ ಇದ್ದಾಗ ಮಾಡಬಾರ್ದು. ಮಾಡಿದವರೆಲ್ಲ ಸೋತರು ಮತ್ತು ಸತ್ರು. ಅಲ್ಲ, ಒಬ್ಬರು ಸೈಮಿಲ್ಟೇನಿಯಸ್ ಸಾಯ್ತಾರೆ. ಎಷ್ಟೋ ಸರಿ ತಡೆದಿಲ್ಲ ಆ ತರ, ಇಬ್ರು ಶೂಟ್ ಮಾಡ್ತಾರೆ ಅಟ್ ದ ಸೇಮ್ ಟೈಮ್, ಇಬ್ರು ಸಾಯ್ತಾರೆ. ಅದು ಎಷ್ಟೋ ಸರಿ ನಡೆಯುತ್ತೆ, ಪರಸ್ಪರ ಹೊಡೆದಾಗ ಸಾಯ್ತಾರೆ. ಅರ್ಥ ಆಯ್ತು? ಅದೇನು ಹೊಸ ವಿಚಾರ ಅಲ್ಲ. ಕೆಲವು ಸತ್ತು ಏಟು ಬಿದ್ದು ಆಮೇಲೆ ಸಾಯ್ತಾರೆ, ಕೆಲವು ಆಗ್ಲೇ ಸಾಯ್ತಾರೆ. ಅವನು ಚುಚ್ಚಿದ್ರೆ ಇವನು ಚುಚ್ಚಿ, ಇಬ್ರು ಸತ್ತು. ಅದೇನು ಆಶ್ಚರ್ಯ. ಇಷ್ಟೆಲ್ಲ ಮಾಡಿದ್ರೆ ಅವ್ರ ಕಷ್ಟ ಅಲ್ಲ ಬ್ರಹ್ಮದೇವರಿಗೆ. ಗೊತ್ತಾಯ್ತು, ಅವ್ರ ಸಂಕಲ್ಪ ಇದ್ರೆ ಏನ್ ಬೇಕಾರ. ಇನ್ನೊಂದು ಮೆಸೇಜ್ ಏನದ್ರಿಂದ, ಎಷ್ಟೇ ಅನ್ಯೋನ್ಯವಾಗಿದ್ರು ಕೂಡ ದೇವರ ಮನಸ್ಸಿಗೆ ಬರದೇ ಹೋದ್ರೆ ಏನಾಗೋದಿಲ್ಲ, ಅದು ಉಳಿಲಕ್ಕೆ ಸಾಧ್ಯ ಇಲ್ಲ. ಮತ್ತು ಭಾರಿ ಬುದ್ಧಿವಂತ ದೇವ್ರು ಏನೇನೋ ಟ್ರೈ ಮಾಡಿದ, ಆದ್ರೂ ನಾವು ಗಲಾಟೆ ಮಾಡಿಕೊಟ್ಟಿಲ್ಲ ಅಂದ್ರೆ ಬುದ್ಧಿ ಇಲ್ಲ ಅಂತ ಅರ್ಥ. ದೇವ್ರು ಅನುಗ್ರಹ ಮಾಡಿದ್ದಾನೆ ಅಂತ ನಡೀತಾ ಇದೆ ಅಷ್ಟೇ. ಇಲ್ದವ್ರು ಏನಾಗುತ್ತದ, ಒಂದು ಯಾವುದೋ ಸಣ್ಣ ಕಾರಣ ಸಾಕು, ತುಂಬಾ ಅನ್ಯೋನ್ಯವಾಗಿರ್ತಾರೆ. ಸ್ಮಾಲ್ ಉಳಿದವರಿಗೆ ಪ್ರಕಾರ ರೀಸನ್ನೇ ಅಲ್ಲ ಅದು. ಎಷ್ಟು ದ್ವೇಷ ಬರುತ್ತೆ ಜನೋದನ್ನು ಮತ್ತೆ ಮಾತಾಡೋದಿಲ್ಲ, ಅಷ್ಟರ ಮಟ್ಟಿಗೆ ದ್ವೇಷ ಬರುತ್ತೆ. ಕೊಂದು ಹಾಕ್ಬಿಡೋದು, ಸಿಟ್ಟು ಬರುತ್ತೆ. ಅದಪ್ಪ ನಮ್ಗೆ ಅರ್ಥ. ನಿಜವಾದ ಕೆಲಸ ನಿಜವಾದ ಕಾರಣ ಇರುತ್ತೆ, ಸಿಟ್ಟು ಬರೋದೇ ಇಲ್ಲ. ಆಶ್ಚರ್ಯ ಅಂತ ನಿಜವಾದ ಕಾರಣ ಇರುತ್ತೆ, ಹೋಳಿ ಬಿಡೋದು ಬಿಟ್ಟು ಬಿಡ್ತಾ ಇರುತ್ತೆ. ವೆರಿ ಸ್ಮಾಲ್ ರೀಸನ್ ಜಗಳ ಆಡ್ತಾರೆ. ಇದು ನಮ್ಗೆ ಗೊತ್ತಾಗುತ್ತಾಗ ಅದೇ ಉಪನಿಷತ್ ಹೇಳೋದು. ಮತ್ತೆ ಯಾರು ಸುಖವಾಗಿದ್ದಾರೆ ಅಂತ ಕೇಳಿದ್ರೆ, ಅವ್ರಿಗೆ ಗಂಡ ಹೆಂಡತಿನ ಸುಖವಾಗಿದ್ದಾರೆ ಅಂದ್ರೆ ಕೂಡ ಏನದು ದೇವರ ಅನುಗ್ರಹನೇ ಹೊರತು ಬಿಡುದು ಯಾರಿಂದನೂ ಸಾಧ್ಯ ಇಲ್ಲ. ಸರಿಯಾಗಿ ನೋಡ್ಕೋಬೇಕಂದ್ರೆ. ಇದರಿಂದ ನಮ್ಗೇನು ಗೊತ್ತಾಯ್ತು, ಕಥೆ ಇದು ಎಷ್ಟು ಮೆಸೇಜ್ ಇದೆ ಒಂದು ಕಥೆಯೊಳಗೆ. ಮತ್ತೆ ಇನ್ನೊಂದು ಮೆಸೇಜ್ ಏನೋ ಆತ್ಮನಸ್ತಾಕಾರ. ಪ್ರತಿಯೊಂದು ಕೂಡ ಅಷ್ಟೇ. ಉದಾಹರಣೆ ಉಪನಿಷತ್ ಸ್ಪಷ್ಟ ಹೇಳುತ್ತದೆ, ಎಂದೂ ಕೂಡ ನಾವು ನಮ್ಮಿಂದ ಆಯ್ತು ಒಂದು ಭಾವನೆ ಯಾವ ಕಾಲಕ್ಕೂ ಎಲ್ಲೂ ಬರಬಾರ್ದು. ಅದು ಯಾವಾಗ ಬರುತ್ತೋ ಅಲ್ಲಿ ಕಥೆ ಮುಗೀತು. ಸರಿಯಾಗಿ ಏನೋ ನಡೀತಾ ದೇವರ ಅನುಗ್ರಹ ಅಂತ ಅಷ್ಟೇ ಹೊರತು ನಾವು ಭಾರಿ ಸಣ್ಣ ವ್ಯವಸ್ಥೆ ಮಾಡ್ಕೊಂಡಿದ್ದಕ್ಕಾಯ್ತು ಅವೆಲ್ಲ ಸೆಕೆಂಡರಿ. ಅದ್ರ ಮಾಡ್ಕೊಳ್ಳೋದೇ ಇರಬಾರ್ದು. ಮಾಡ್ಕೊಳ್ಳೋ ಪ್ರಯತ್ನ ಅದು ತಪ್ಪಲ್ಲ, ಬಟ್ ಅಷ್ಟಕ್ಕೆ ಆಯ್ತು ಅಂತ ತಿಳ್ಕೊಳಕ್ ಹೋಗ್ಬಾರ್ದು. ಇವತ್ತು ಅಪ್ಲೈ ಮಾಡಿದ್ದಕ್ಕೆ ಕೆಲಸ ಸಿಗ್ತೇವತ್ತೇನೋ ಅಲ್ಲ. ಅಪ್ಲೈ ಮಾಡೋದು ಮಾಡ್ಲೇಬೇಕು, ಅದು ವಿಚಾರ ಬೇರೆ. ಇಲ್ಲದ್ರೆ ಕೆಲಸ ಸಿಗೋದೇ ಇಲ್ಲ. ಅಪ್ಲೈ ಮಾಡಿದ್ದಕ್ಕೆ ಸಿಗೋದಾದ್ರೆ ಅಪ್ಲಿಕೆಂಟ್ಸ್ ಒಂದು ಪೋಸ್ಟ್ ಇದ್ದು 1000 ಎಲ್ಲರಿಗೂ ಸಿಗುತ್ತಾ? ಸಾಧ್ಯ. ಒಬ್ಬನಿಗೆ ಸಿಗುತ್ತೆ ಏನರ್ಥ, ಏನೋ ಒಂದು ಕಾರಣ ಇದೆ. ಏನೋ ಕಾರಣ 1000 ಹೇಳ್ಬೋದು, ಕೊನೆಯ ಕಾರಣ ಯಾವುದದು ಏನ ಮುಂಚೆ ಮಧ್ಯ ಬೇಕಾಷ್ಟು ಕಾರಣ ಇರುತ್ತೆ. ಏನಂತಾರೆ ಅದಕ್ಕೆ ಸೆಕೆಂಡರಿ ಕಾಸಸ್. ಪ್ರೈಮರಿ ಕಾಸ್ ಯಾವುದು ಅಂದ್ರೆ ಯಾವುದೇ ಕೆಲಸ ನಡೆದಾಗಲೂ ಕೂಡ ಏನ್ ತಿಳ್ಕೊಬೇಕದನ್ನ ದೇವರ ದಯೆ ಅಷ್ಟೇ. ಇನ್ನೇನು ಕಾರಣ ಕೊಟ್ಟು ತಾನು ಭಾರಿ ಬುದ್ಧಿವಂತ ಮಾಡ್ಕೊಂಡೆ ಬೂಟ್ಕತಾರ. ಇವರೆಲ್ಲ ಭಾರಿ ದಡ್ರೇನೆ, ಇವರೆಲ್ಲ ಕೂಡ ಭಾರಿ ಬುದ್ಧಿವಂತರೇ. ಇವರು ನಮ್ಮ ಬುದ್ಧಿಯಿಂದ ಆಗೋದು ಬೇರೆ. ಅದಕ್ಕೆ ದೇವ್ರ ಬುದ್ಧಿ ಕೊಡೋದು ಯಾವ ಅಂತ ಧಿಯೋ ಯೋನ ಪ್ರಚೋದನೆ, ಗಾಯತ್ರಿ ಮಂತ್ರ ಅರ್ಥ ಆಗುತ್ತೆ. ಒಳ್ಳೆ ಸರಿಯಾಗಿ ಗಲಾಟೆ ಮಾಡ್ಕೊಳ್ಳಬಾರದು. ಬುದ್ಧಿ ಇದ್ರು ಕೂಡ ದೇವ್ರು ಕೊಟ್ಟು ಬುದ್ಧಿನೇ. ಎಷ್ಟೋ ದಿನ ಗಲಾಟೆ ಆದ್ರೆ ಆಗಲಿ ಹೋದ್ರೆ ಹೋಗ್ಲಿ ಅಂತಿರ್ತಾರೆ. ಆ ಬುದ್ಧಿ ಬರೋದಕ್ಕೂ ಕೂಡ ಇದ್ದಾವೆ. ಎಲ್ಲ ಸರಿಯಾಗಿ ಯೋಚನೆ ಮಾಡೋದು. ತೇನ ದೈತ್ಯವು ತಿಲೋತ್ತಮಾರ್ಥ. ಇದೆಲ್ಲ ಕಥೆ ಎಲ್ಲರೂ ಬರ್ದಾಕ್ಬಿಡ್ತಾರೆ ಆಚಾರ್ಯ. ಎಲ್ಲ ಅದನ್ನ ಗಾಡ್ ಓರಿಯೆಂಟೆಡ್ ತಗೊಂಡ್ರು. ಏನೇ ಕಥೆ ಹೇಳಿದ್ರು ಕೂಡ ಯಾವ್ದಕ್ಕೆ ತರ್ತಿದ್ರು ಅದನ್ನ ವಿಷ್ಣು ಸರ್ವೋತ್ತಮತ್ವಂತೂ ಸರ್ವದಾ ಪ್ರತಿಪಾದನೆ. ಅಲ್ಲಿಗೆ ಬಿಟ್ಟು ಬಿಡಬಾರ್ದು ಅದನ್ನು ಕೂಡ. ಎಷ್ಟೋ ಜನ ಕಥೆ ನೋಡ್ತಾರೆ, ಮಾರಲ್ ಬಿಟ್ಬಿಡ್ತಾರೆ. ಆ ಥರ ಕಥೆ ನೋಡಿ ಮಾರಲ್ ಬಿಡ್ತಾರೆ. ಅದು ಅತಿ ದೊಡ್ಡ ಮಾರಲ್ ಅಂದ್ರೆ ದೇವರ ಅನುಗ್ರಹ. ಅದನ್ನು ತಿಳಿಸಿ. ಸುಂದೋಪಸುಂದೌ ಭ್ರಾತರೌ ರುದ್ರವಮ್ಮ ವಾಕ್ಯಾತ್ ಪರಸ್ಪರಾದನ್ಯತಃ ನೈವ ವಧ್ಯೌ ತಿಲೋತ್ತಮಾರ್ಥೇ ನಿಹತೌ ಪರಸ್ಪರಂ ತಯೋರ್ವಥಾರ್ಥೇ ಸೃಷ್ಟಯಾ ತೇನ ದೈತ್ಯೌ.
ದೈತ್ಯರು ಸಾವಿಲ್ಲ ಅಂತ ವರ ತಗೊಳ್ಬೇಕಾದ್ರೆ ಎಷ್ಟೆಲ್ಲ ಪ್ರಯತ್ನ ಪಡ್ತಾರೆ, ಅದೇ ಒಂದು ದೊಡ್ಡ ಸ್ಟಡಿ ಅದು. ಯಾವ್ಯಾವ ದೈತ್ಯ ಯಾವ ರೀತಿ ವರ ಕೇಳಿದ್ರು ಅಂತ ಎಲ್ಲಾ ಟೈಪು ವರ ಕೇಳಿದವ್ರು ಯಾವ ವರನೂ ಬಿಟ್ಟಿಲ್ಲ ಅವ್ರು, ಅಷ್ಟು ಕೇಳಿದ್ದಾರೆ. ಬಟ್ ಯಾರೂ ಹುಡ್ಕೊಂಡಿಲ್ಲ. ಆಶ್ಚರ್ಯ, ಒಳ್ಳೆಯವರು ಯಾರು ಕೂಡ ಸಾವು ಬೇಡ ಅಂತ ಕೇಳೇ ಇಲ್ಲ. ಧ್ರುವ ಸಾವು ಬೇಡ ಅಂತ ಕೇಳಲೇ ಇಲ್ಲ, ಇವತ್ತಿಗೂ ಕೂತಿದ್ದಾರೆ. ಗೊತ್ತಾಯ್ತಾ? ಬರೀ ಯಾರು ಸಾವು ಬೇಕು ಬೇಡ ಅಂತ ಕೇಳಿದವರು ಅಲ್ಲೇ ಇಲ್ಲ. ಅವರೆಲ್ಲ ಸುಖವಾಗಿದ್ದಾರೆ, ಸುಖವಾಗಿ ಸತ್ತಿದ್ದಾರೆ ಉಳಿದವರು, ಸುಖವಾಗಿ ಬದುಕಿದ್ದಾರೆ ಉಳಿಯೋರು. ಆದ್ರೆ ಸಾಯಲೇಬಾರದು ಅಂತ ಹೇಳಿದವ್ರು ಯಾರೂ ಬದುಕಿಲ್ಲ. ಅಷ್ಟ ಆಯ್ತಾ? ಅದು ಅವ್ರಿಗೆ ಹಾಗೆ ಅದೇ ರೀತಿ ಸಾಯ್ತಾರೆ ಕಡೆಗೆ. ಹಾಗೆ ಸಾಯಬಾರದು ಅಂತ ಕೇಳಿರ್ತಾರೆ, ಅದೇ ರೀತಿಯ ಸಹಾಯ ಮಾಡ್ತಾರೆ ದೇವರು. ಇದು ಅರ್ಥ ಮಾಡಿಕೊಂಡ್ರೆ ದೇವರ ವಿಶೇಷವಾದ ಹಿರಿಮೆ, ಸರ್ವತಂತ್ರ ಸ್ವಾತಂತ್ರ್ಯ ಎಲ್ಲ ನಮ್ಮ ಮನಸ್ಸಿಗೆ ಬರುತ್ತೆ. ಕರ್ತುಂ ಅನ್ಯತೋ ನೈವ ವಧ್ಯೌ ಅನ್ಯಾದೇವಿ ಸರೋತ್ತಮಾರ್ಥೆ. ಅಲ್ಲೂ ಸಾರಥಿ ತಿಲ ಉತ್ತಮಾರ್ಥ, ಅಲ್ಲೂ ತಿಲ ಉತ್ತಮ. ಸ್ವಲ್ಪ, ಅದೇನು ಭಾರಿ ಅಲ್ಲ, ಸ್ವಲ್ಪ ಜಾಸ್ತಿ ಇದ್ದಕ್ಕೆ ಆಗಿಬಿಟ್ರಲ್ಲ, ಏನ್ ಮಾಡೋದು ಈಗ? ಸ್ವಲ್ಪ ಜಾಸ್ತಿ ಇದ್ದಿದ್ದಕ್ಕೆ ಹಿಂದೆಲ್ಲ ನಡೆದಿದೆ. ₹1 ಗಂಟೆ ಚಿಲ್ಡೆ ಕೊಂದಾಕ್ಬಿಟ್ಟಿದೆ. ₹1 ಚಿಲ್ಡೆ ಹಿಂದೆ ಕೇಳಿರ್ಬೇಕು, ತುಂಬಾ ಹಿಂದೆ ಇದೆಲ್ಲ, 40 ವರ್ಷದ ಹಿಂದೆ. ಯಾರ ಹುಟ್ಟಿರ್ಲಿಕ್ಕೆಲ್ಲ ಕೆಲವು ₹1 ಸೇದ್ಕೊಳ್ಳೋಕೆ ಗಲಾಟೆ ಭಾರತಕ್ಕೊಂದು ಕತೆ ಹೋದಾಗ ಎಂತ ಆಭಾಸ. ಎಷ್ಟು ಈಗಲೂ ಪೇಪರಲ್ಲಿ ಬರ್ತಾ ಇರುತ್ತೆ, 10 100 ರೂಪಾಯಿ ನೋಟಿಗೆ ಹೋಗ್ತಾ. ಅಂದ್ರೆ ತೀರಾ ಸಣ್ಣ ಕಾರಣ. ಆದ್ರೆ ದೇವರು ಮನಸ್ಸು ಮಾಡಿದ್ರೆ ಯಾವ ಕಾರಣ ದೊಡ್ಡ ಕಾರಣ ಮಾಡುತ್ತಾನೆ. ಅತಃ ಪೃಥಕ್ ವತ್ಸರತೋ ಭವತ್ಸು ಉಮಾ ಕ್ರಮಾತ್ ಕೃಷ್ಣ ತಿಷ್ಠತಾಂ ಯೋ ಅನ್ಯಯುಕ್ತಾಂ ಪಶ್ಯೇತ್ ವೋ ಅಸೌ ವತ್ಸರಂ ತೀರ್ಥಯಾತ್ರಾಂ ಕುರ್ಯಾದಿತಿ ಸ್ಮಾಥ ಚಕ್ರಸ್ತಥಾತೆ. ಅತಃ ಪೃಥಗ್ ವತ್ಸರತಃ ಭವತ್ಸು ಕ್ರಮಾತ್ ಕೃಷ್ಣ ತಿಷ್ಠತಾಂ ಯಹ ಅನ್ಯಯುಕ್ತಾಂ ಪಶ್ಯೇದ್ ವಹ ಅಸೌ ವತ್ಸರಂ ತೀರ್ಥಯಾತ್ರಾ ಕುರ್ಯಾದಿತಿ ಸ್ಮ ಅಥ ಚಕ್ರುಹು ತಥಾತೆ. ಅತಃ, ಆದ್ರಿಂದ ಈ ಕಥೆ ಯಾತಕ್ಕೆ ಹೇಳಿದ್ರು ಅಂದ್ರೆ, ಕಥೆ ಯಾತಕ್ಕೆ ಹೇಳಿದ್ರೆ ಅಂದ್ರೆ ಒಂದು ಕಾರಣ ಕೊಡ್ಬೇಕು ಹೇಳಬೇಕಾದ್ರೆ. ಅದಕ್ಕೊಂದು ಕಾರಣ ಇನ್ಮೇಲೆ ನೀವು ಕಥೆ ಇರೋದ್ರಿಂದ ಅದರಂತೆ ನಿಮಗಾಗತ್ತೆ ಅಂತ ಅರ್ಥ ಅಲ್ಲ. ಕಥೆಗೆ ಇದಕ್ಕೂ ಸಂಬಂಧ ಇಲ್ಲ. ಲೋಕಕ್ಕೆ ಮೆಸೇಜ್. ಯಾವುದೇ ಕಾರಣಕ್ಕೆ ಮನುಷ್ಯ ಹೊಂದಾಣಿಕೆ ಮಾಡಿಕೊಂಡ್ರು ಕೂಡ ತಿಲೋತ್ತಮಾರ್ತೆ, ಸ್ತ್ರೀ ವಿಷಯ ಬಂದಾಗ ಹೊಂದಾಣಿಕೆ ಮಾಡಿಕೊಳ್ಳೋದಿಲ್ಲ. ಇದು ಬಹಳ ಇಂಪಾರ್ಟೆಂಟ್. ಇವತ್ತೆಲ್ಲ ಏನ್ ಮಾಡಿದ್ದಾರೆ ಕತೆ ಕಾದಂಬರಿಕಾರರೆಲ್ಲ, ಅವ್ರಿಗೆ ಉತ್ತರ ಕೊಡೋದಕ್ಕೆ ಕಥೆ ಬಂದಿರೋದು. ಏನ್ ಮಾಡಿದ್ದಾರೆ ಗೊತ್ತಾ? ಅವರು ಕುಂತಿ ಯೋಚನೆ ಮಾಡಿದ್ಲು. ಇದು ಯಾರ್ದು ಯೋಚನೆ? ಕುಂತಿ ಯೋಚನೆ ಇದ್ರ ಪ್ರಕಾರ ದ್ರೌಪದಿ ಕಲ್ಯಾಣ ಆಗ್ಬೇಕು. ಯಾರು ಒಬ್ಬರಿಗೆ ಮಾಡಿದ್ರು ಏನಾಗತ್ತೆ? ಉಳಿದವರಿಗೆ ಅಸಮಾಧಾನ. ಯಾರಿಗೂ ಅಸಮಾಧಾನ ಆಗಬಾರ್ದು. ಅವರಲ್ಲಿ ಒಡಕ್ಕೆ ಹುಟ್ಟಬಾರ್ದು. ಒಡಕ್ಕೆ ಹುಟ್ಟಬಾರ್ದು. ಈಗ ಅಲ್ಲಿ 100 ಜನ ಇದ್ದಾರೆ, ಇಲ್ಲಿ 5 ಜನ ಇದ್ದಾರೆ. ಇವರು ಒಡಕ್ಕೆ ಹುಟ್ಟುಬಿಟ್ರೆ ಏನಾಗತ್ತೆ? ಮುಂದೆ ರಾಜ್ಯದ ಆಸೆ ಇಲ್ಲೇ ಇಲ್ಲ ಅಂತ ಕುಂತಿ ಯೋಚನೆ ಮಾಡಿದ್ಲು. 5 ಜನ ಒಬ್ಬರಿಗೆ ಮಾಡಿ ಸರಿ ಆಗಿರುತ್ತೆ ಅಂತ ಮಾಡಿದ್ಲು. ಕುಂತಿ ಯೋಚನೆ ಫಲ ನಮ್ಮವರೇ ಬರೆದವರಿದ್ದಾರೆ ತಪ್ಪನ್ನ. ನಮ್ಮವರೇ ಭಾರಿ ಹೆಸರು ಮಾಡಿದವರೇ ಬರೆದವರಿದ್ದಾರೆ. ಭಾರಿ ಮೂರ್ಖತನ. ಕುಂತಿ ಹಾಗಿದ್ರೆ ಎಲ್ಲ ತಾಯಿ ಹಾಗೆ ತಾನೇ ಯೋಚನೆ ಮಾಡೋದು, ಮಕ್ಕಳು ಹೊಡಕ್ಕೆ ಬರಬಾರದು ಅಂತ ಹೇಳಿ. ಫ್ಯಾಮಿಲಿ ಹೊಡೆದಿರೋದೆಲ್ಲ ಎಲ್ಲರಿಗೂ ಗೊತ್ತಿದೆ. ಮದುವೆ ಆದ ತಕ್ಷಣ ಬೇರೆ ಬೇರೆ ಮಾಡ್ತಾರೆ ಅಂತೇಳಿ. ಅದಕ್ಕೆ ಅವ್ರು ಏನ್ ಮಾಡ್ಬೇಕಾಗಿತ್ತು? ಕುಂತಿ ಮಾಡಿದಾಗ ಎಲ್ಲರೂ ಅದೇ ರೀತಿ ಮದುವೆ ಮಾಡ್ಬಿಡ್ತಾರೆ. ಒಬ್ರು ಮಾಡ್ಲಿಲ್ಲ. ಕುಂತಿ ಮಾಡಿದ್ದೆ ನೋಡಿ ಆದ್ರೂ ಮಾಡ್ಬೇಕಲ್ಲ ಕೊನೆ ಪಕ್ಷ. ಕುಂತಿ ನೋಡಿ ಯಾರು ಮಾಡಿದಾರ ಅದನ್ನ? ಮಾಡಿಲ್ಲ. ಅಂದ್ರೆ ಏನ್ ಕಾರಣ ಅಲ್ಲ. ಹೋಗ್ಲಿ, ಅದೇ ಕುಂತಿನೇ ಮುಂದೆ ಸುಭದ್ರ ಕಲ್ಯಾಣ ಆಯ್ತು, ಇನ್ನು ಹಿಡಿಂಬೆ ಕಲ್ಯಾಣ ಆಯ್ತು, ಇನ್ನು ಅನೇಕ. ಈಗ ಯಾಕೆ ಯೋಚನೆ ಮಾಡ್ಲಿಲ್ಲ? ಹೇಗಿದ್ರೆ ಅದೇ ಎಲ್ಲರೂ ಮದುವೆ ಆಗಿದ್ದಲ್ಲಿ ಹೇಗೆ ಮಾಡ್ಬೇಕಾಗಿತ್ತು? ಅವರು ಕಾಮನ್ನ ಮಾಡ್ಬಿಡ್ಬೇಕಾಗಿ. ಹಾಗೆ ಮಾಡ್ಲಿಲ್ಲ. ಈ ಜನ ಕೇಳಲಿಲ್ಲ. ಇದ್ರ ಆ ಪುಸ್ತಕ ಪ್ರಿಂಟ್ ಆಗ್ತಾ ಇದೆ, ಎಷ್ಟೋ ಲಕ್ಷಾಂತರ ಕಾಪೀಸ್ ಖರ್ಚಾಗಿದೆ. ಜನ ಅಪ್ರಿಷಿಯೇಟ್ ಮಾಡ್ತಾರೆ. ಪುಣ್ಯಕ್ಕೆ ಯಾರೋ ಫಾಲೋ ಮಾಡಿಲ್ಲ ದೇವರ ದಯದಿಂದ. ಅದು ನಾವು ಹಾಗೆ ಮಾಡಿ ಯಾರು ಹೊಡ್ಕೊಂಡಿಲ್ಲ. ಅಪ್ರಿಷಿಯೇಟ್ ಮಾಡಿ, ಎಂಥ ಬ್ಯೂಟಿಫುಲ್ ಐಡಿಯಾ ಅಂತೆ. ಶುದ್ಧ ಮೂರ್ಖತನ. ಅದಕ್ಕೆ ಉತ್ತರ ಕೊಟ್ಟರು, ಅಣ್ಣ ತಮ್ಮಂದ್ರು ಒಂದಾಗಿರ್ಬೇಕು ಅಂತಿದ್ರೆ ಒಬ್ಬಳ ಜೊತೆ ಮದುವೆ ಮಾಡಬೇಡ್ರಿ ಅಂತ ಸಂದೇಶ. ಈ ಸಂದೇಶ ಏನ್ ಹೇಳ್ತಾ ಇದೆ? ಎಲ್ಲಾ ಕಡೆಯಿಂದ ಹೊಂದಾಣಿಕೆ ಇದ್ರು ಕೂಡ ಎಲ್ಲಿ ಗಲಾಟೆ ಶುರುವಾಯ್ತು? ಅವರಿಗೆ ಸ್ತ್ರೀ ನಿಮಿತ್ತ ಶುರುವಾಯ್ತು. ಆದ್ಮೇಲೆ ಹೊಂದಾಣಿಕೆ ನಿಜವಾಗ್ಲಿ ಇರ್ಬೇಕು ಅಂತಿದ್ರೆ ಅವರವ್ರ ಪತ್ನಿ ಬೇರೆ ಇರ್ಬೇಕೆ ಹೊರತು ಏನಾಗಬಾರ್ದು. ಅದು ಮೆಸೇಜ್, ಅಪೋಸಿಟ್ ಮೆಸೇಜ್ ಕೊಟ್ಟಿರೋದು. ಇವ್ರು ತಿಳ್ಕೊಂಡು ತೀ ತಿಳ್ಕೊಂಡ್ಬಿಟ್ಟು ಅದೇ ಜನ ಒಪ್ತಾರೆ. ಎಷ್ಟು ಆಶ್ಚರ್ಯ! ಫಾಲೋ ಮಾಡಿಲ್ಲ ನಮಗೆ ಪುಣ್ಯನೇ ಹೊರತು ಭಾರಿ ಹೊಗಡಿ ಅವಾರ್ಡ್ಗಳ ಮೇಲೆ ಅವಾರ್ಡ್ ಅವಕ್ಕೆಲ್ಲ. ಎಷ್ಟು ಆಶ್ಚರ್ಯ! ಇಂಥ ತಪ್ಪುಗಳು ಮಾಡ್ತಾ ಹೊರಟ್ರೆ ನಾಳೆ ಗತಿ ಏನಾಗುತ್ತೆ? ಜನಕ್ಕೆ ಎಷ್ಟು ಬ್ಯಾಡ್ ಮೆಸೇಜ್. ಸದ್ಯಕ್ಕೆ ಈಗಾಗಿಲ್ಲ, ಮುಂದೆ ಮಾಡಿದ್ರೆ ಕೆಲವು ಮೂರ್ಖರು ಮಾಡಬಹುದು ಕೂಡ. ಅದ್ರ ಓದ್ಕೊಳ್ಳೋದು ಭಾರಿ ದೊಡ್ಡ
ಕಾದಂಬರಿ ಬರ್ರಿ ಕಾದಂಬರಿ ನಾವು ಫಾಲೋ ಮಾಡಬೇಡ ಅಂತ ಮಾಡಿದ್ರೆ ಜಗತ್ತು ಇನ್ನೂ ಹಾಳಾಗುತ್ತೆ. ಅದು ಕೊಟ್ಟ ಉತ್ತರ ಏನು? ಸುಂದೋಪಸುಂದೌ ಭ್ರಾತರೋ ಬ್ರಹ್ಮವಾಕ್ಯಾತ್ ಪರಸ್ಪರ ರನ್ಯತಃ ನೈವ ವಧ್ಯೌ ತಿಲೋತ್ತಮಾರ್ಥೇ ನಿಹತೌ ಪರಸ್ಪರಂ ತಯೋರ್ವಥಾರ್ಥೇ ಸೃಷ್ಟಯಾ ತೇನ ದೈತ್ಯೌ ಅತಃ ಪೃಥಗ್ವತ್ಸರತಃ ಭವತ್ಸು. ಆದ್ರಿಂದ ಇನ್ಮೇಲೆ ಏನ್ ಮಾಡ್ಬೇಕು ನೀವು? ಭವಸ್ಸು ನಿಮ್ಮಲ್ಲಿ ಕ್ರಮಾತ್ ಕೃಷ್ಣ ತಿಷ್ಠತಾಂ ಯೋ ಅನ್ಯಯುಕ್ತಾಂ ವತ್ಸರತಃ 1 ವರ್ಷ ಪೂರ್ತಿ ದ್ರೌಪದಿ ಒಬ್ಬರ ಜೊತೆ ಇರಬೇಕು. ಮತ್ತೆ ಮುಂದಿನ ವರ್ಷ ಮುಂದಿನವು ಆಕ್ರಮ ಇತ್ತು ಬಿಟ್ಟು ಏನಾಗೋದಿಲ್ಲ. ಇದು ಆಕ್ಚುಲಿ ಸೊಲ್ಯೂಷನ್ ಅಲ್ಲ ಆ ಲೆಕ್ಕದಲ್ಲಿ. ಅದು ಗಲಾಟೆ ಶುರುವಾಗುತ್ತದೆ ಯಥಾ ಪ್ರಕಾರ. ಒಂದೇ ತಿಂಗಳು ವರ್ಷ ಏನು, ಒಂದ್ ದಿವಸ ಏನು, ತಿಂಗಳೇನು, ಡಿಫರೆನ್ಸ್ ಏನಿಲ್ಲ. ಅದು ಉದ್ದೇಶ ಅದು ಅಲ್ಲೇ. ಆ ಕಥೆಗೆ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಬೇರೆಯವ್ರಿಗೆ ಕೊಟ್ಟ ಮೆಸೇಜ್ ಇದು. ಈ ರೀತಿ ಹೇಳಿದ್ದು ಪಾಂಡವರು ಹಾಗೆ ಮಾಡ್ಕೊಂಡ್ರು ಅಂತ ತಿಳ್ಕೊಳ್ಳಿ ಅಂತೇಳಿ. ಅವ್ರು ಏನೇ ಮಾಡಿದ್ರು ಏನಾಗ್ತಿರ್ಲಿಲ್ಲ, ವ್ಯತ್ಯಾಸ ಏನೂ ಆಗ್ತಿರ್ಲಿಲ್ಲ, ಅಲ್ಲಿ ಯಾವ ಮೋಸನೂ ಆಗ್ತಿರ್ಲಿಲ್ಲ. ದೈವಿ ಸಂಕಲ್ಪ ನಡೆದಿದೆ. ಅದನ್ನೆಲ್ಲ ಹೇಳ್ಬಿಟ್ಟಿದ್ದಾರೆ ಯಾವ ರೀತಿ ಇದ್ರು ಅವರು ಅಂತೇಳಿ. ಇದು ಬೇರೆ ದೃಷ್ಟಿಯಿಂದ ಅದು. ಅದಕ್ಕೆ ವೇದವ್ಯಾಸರ ಮಧ್ಯೆ ಏನ್ ಹೇಳಿದ್ರು? ಇಂಥ ಪ್ರಶ್ನೆಗೆ ಉತ್ತರ ಕೊಡೋ ದೃಷ್ಟಿ ಅಂತ ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ, ಬರ್ತಕ್ಕಂಥ ಒಂದು ಅವಿವೇಕದ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥದ್ದು ಅಷ್ಟೇ. ಹ್ಮ್ ಹೌದು. ಅದರಿಂದ ಅದು ಈಗಲೂ ಅಷ್ಟೇ, ಮೊದಲು ಅಷ್ಟೇ. ಇಟ್ ಮೇಕ್ಸ್ ನೋ ಡಿಫರೆನ್ಸ್. ಅದ್ರಲ್ಲಿ ಏನೂ ಇಲ್ಲ, ವಿವಾದ ಬರೋ ಕಾರಣವಿಲ್ಲ, ಏನೂ ಇಲ್ಲ. ಇಲ್ಲ, ಇದು ಕೊಟ್ಟಿದ್ದು ಇಂಥ ಜನಸಾಮಾನ್ಯರಿಗೆ ಕೊಟ್ಟ ಸಂದೇಶ ಎಂದು ಕೂಡ ಎಲ್ಲದನ್ನೂ ಹೊಂದಿಸಿಕೊಂಡಿಬೇಕಾದ್ರೆ. ಆದರೆ ಒಬ್ಬೇ ಗಂಡ ಒಬ್ಬೇ ಹೆಂಡತಿ ಇದನ್ನ ಯಾರೂ ಒಪ್ಪೋದಿಲ್ಲ. ಯಾಕೆ? ಮನುಷ್ಯ ಅಲ್ಲಿ ಭಾರಿ ಪಶುಸೇವಿ ಆಗಿರ್ತಾನೆ ಎಂಬುದು ಬಹಳ ಸ್ಪಷ್ಟ. ಅದನ್ನ ಹೇಳೋ ಉದ್ದೇಶ ಅಲ್ಲಿದೆ ಹೊರತು ಇದಲ್ಲ. ಆ ಕಥೆಯ ದೃಷ್ಟಿಯ ಮೆಸೇಜ್ ಬೇರೆನೆ, ಅದು ಟೋಟಲ್ ಇರ್ಲೆವೆಂಟ್ ಅಲ್ಲ. ಆದ್ರೆ ಪಾಂಡವರಿಗೆ ಅಪ್ಲಿಕಬಲ್ ಅಲ್ಲ ಆ ಅರ್ಥದಲ್ಲಿ. ಗೊತ್ತಾಯ್ತಾ? ಪಾಂಡವರಿಗೆ ಅಪ್ಲಿಕಬಲ್ ಅಲ್ಲ. ಕಾರಣ ಏನಂದ್ರೆ ಅದು ಉದ್ದೇಶನೇ ಬೇರೆ. ದೈವಿ ಚಿಂತನೆ ದೇವತೆಗಳದ್ದು ಆಗೋದೇ ಇಲ್ಲ. ಈ ಕಥೆನಲ್ಲಿ ಕೊಟ್ಬಿಟ್ಟು ನೋಡೋರಿಗೆ ಆದಾಯ ಭ್ರಮೆ ಹುಟ್ಟಿಸ್ಬಿಟ್ಟು ವೇದವ್ಯಾಸ ದೇವರು ಬರೆಯೋದೇ ಹಾಗೆ ವಸ್ತ್ರಮೋಹನ ಮಾಡಿ ಅದು ಯೋಗ್ಯರಿಗೆ ಮಾತ್ರ ಸಂದೇಶ ಕೊಟ್ಟರು ಎಂದು ಕೂಡ ಆ ರೀತಿ ಇರಬಾರದಂತೆ. ಮತ್ತೆ ಇವತ್ತು ಎಷ್ಟೋ ಕಡೆ ಅರ್ಥ ವಿವಾಹ ನಡೆಯೋದಿದೆ ಇವತ್ತು ಕೂಡ. ಆ ರೀತಿ ನಡೆಯುತ್ತಿಲ್ಲ ಅಂತ ಏನಲ್ಲ, ಬಟ್ ಇದರಿಂದ ಬಂದಿದ್ದಲ್ಲ ಅದು. ಈ ದ್ರೌಪದಿ ಕೇಸ್ಗೆ ಅದಕ್ಕೆ ಯಾವ ಸಂಬಂಧನೂ ಇಲ್ಲ. ಅಲ್ಲಿ ಅವ್ರು ಹೇಳ್ಕೊತಾರೆ, ಅವ್ರ ಮನೇಲಿ ದೊಡ್ಡವನು ಮದುವೆ ಆಗಿಬಿಟ್ರೆ ಉಳಿದವ್ರಿಗೆಲ್ಲ ಅಣ್ಣ ತಮ್ಮಂದು ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೆ ಅವಳ ಪತ್ನಿ ಇದ್ದಾಗಲೇ ಅಂತ ಒಂದು ಪಂಗಡ ಇದೆಯಂತೆ ಕೆಲವು ಕಡೆ. ಉಲ್ಟಾ ಪಲ್ಟನೂ ಇದೆಯಂತೆ. ಉಲ್ಟಾ ಪಲ್ಟನ್ ಒಬ್ಬ ಹೆಂಡತಿ ಅನೇಕ ಗಂಡಂದ್ರು, ಒಬ್ಬ ಗಂಡ ಅನೇಕ ಹೆಂಡತಿ. 2 ಪದ್ಧತಿನೂ ಇದೆ ಅಂತ ಹೇಳ್ತಾರೆ. ಪಾಲಿಯಾಂಡ್ರಿ, ಪಾಲಿಗಮಿ ಅಂತ 2 ಪದ್ಧತಿಗಳಿವೆ. ಆದರೆ ಅವರೆಲ್ಲ ಹೇಳ್ಕೊಡಿ ಕತೆ ಕೇಳಿದ್ಮೇಲೆ ಶುರು ಮಾಡಿರ್ಬೇಕು. ಅವರ ದ್ರೌಪದಿ ವಂಶಸ್ಥರು ಅಂತೇಳಿ. ದ್ರೌಪದಿ ವಂಶಸ್ಥರ ಅಂದ್ರೆ ಸರಿ, ಪಾಂಡವರ ವಂಶ ದ್ರೌಪದಿ ವಂಶಸ್ಥರು ಅನ್ಬೇಕಾ? ವಂಶ ಯಾವಾಗಲೂ ಯಾರ ಹೆಸರಲ್ಲಿ ಬರುತ್ತೆ? ಇವ್ ಗಂಡನ ಹೆಸರಲ್ಲಿ ಬರುತ್ತೆ. ಅದೇ ಕಾನ್ಸೆಪ್ಟೇ ತಪ್ಪು. ಅಲ್ಲಿ ಆಕ್ಚುಲಿ ಅದಕ್ಕೆ ಏನು ಕಾರಣ ಆಗಿದೆ ಗೊತ್ತಾ? ಅಲ್ಲೆಲ್ಲ ಕೆಲಸತ್ತೆ ಬೆಂಗಳೂರು ಕಡಿಮೆ ಇರ್ತಾರೆ. ಅದು ಒಂದು ಆ ಕಾಲದ ಒಂದು ಪದ್ಧತಿ ಪ್ರಕಾರ. ಅವಾಗ ಏನ್ ಮಾಡಿದ್ರು ಅವರು? ಪುರುಷರ ಸಂಖ್ಯೆ ಹೆಚ್ಚಿದೆ, ಸ್ತ್ರೀಯರು ಒಬ್ರು ಇದ್ದಾರೆ. ಅವಾಗ ಏನ್ ಮಾಡ್ತಾರೆ? ಸಂಖ್ಯೆ ಕಡಿಮೆ ಇದೆ. ಅವಾಗ ಇವತ್ತು ಹೆಚ್ಚು ಕಡಿಮೆ ಆ ತರ ಬರ್ತಾ ಇದೆ ಕಾಲ. ಎಷ್ಟೋ ಕಡೆ ವಿಶೇಷ ಬ್ರಾಹ್ಮಣರಲ್ಲಿ ಬಂದಿದೆ. ಗೌರ್ಮೆಂಟ್ ಏನೇ ರೂಲ್ಸ್ ಮಾಡಿದ್ರೆ ಫಸ್ಟ್ ಫಾಲೋ ಮಾಡೋದು ಬ್ರಾಹ್ಮಣರೇ. ಇಲ್ಲ, ಅದು ಒಳ್ಳೇದಿರಲಿ ಕೆಟ್ಟದಿರಲಿ. ಅದರಿಂದ ಏನಾಯ್ತು? ಈಗ ತುಂಬಾ ಜನ ಮಕ್ಕಳು ಕಡಿಮೆನೂ ಮಾಡ್ಕೊಳ್ಳಿಲ್ಲ. ಬ್ರಾಹ್ಮಣರಲ್ಲಿ ಮಾತ್ರ ಇವತ್ತು ಒಬ್ಬೇ ಮಗ ಆ ಸ್ಥಿತಿ ಬಂದ್ಬಿಟ್ಟಿದೆ. ಮೊದಲು 2, 3 ಇತ್ತು, ಆಮೇಲೆ 2ಕ್ಕೆ ಬಂತು. ಈ 1ಕ್ಕೆ ಅವ್ರ ಮಕ್ಕಳು ಹಿಂದಿನ ಕಾಲಕ್ಕೆ ಭಾರಿ ಬಡತನ ಅಂತ ಒಂದು 10-20 ಮಕ್ಕಳು ತೀರಾ ಕಾಮನ್. ಬರೀ ಕಾಮನ್ ಅಲ್ಲ, ತೀರಾ ಕಾಮನ್. ಅಂತ ಹೊತ್ತಿನಲ್ಲಿ ಅವ್ರು ಸಾಕಿದ್ರೆ ಏನು ಕಷ್ಟಪಡದೇನು ಸುಖ. ಅವರೆಲ್ಲ ಭಾರಿ ಸರಿಯಾಗೇ ಇದ್ದಾರೆ. ಇವ್ರೇನ್ ಮಾಡಿದ್ರು? ಮಕ್ಕಳು ಹೆಚ್ಚಿದ್ರೆ ಜೋಪಾನ ಮಾಡೋದು ಕಷ್ಟ. ಇವ್ರಿರೋದು ಕೋಟಿಗಟ್ಟಲೆ ಆಸ್ತಿ ಇರೋದು. ಒಬ್ಬ ಮಗಳು ಸಾಕಲಿಕ್ಕಾಗೋದಿಲ್ವಾ? ಇಲ್ಲ. ಅದರಿಂದ ಏನಾಯ್ತು? ಅತಿ ಹೆಚ್ಚು ಫಾಲೋ ಮಾಡಿದ್ದಕ್ಕೆ ಹೆಚ್ಚು ಸಮಸ್ಯೆ ಬಂದು ಬ್ರಾಹ್ಮಣರಲ್ಲೇ ಬಂದಿದ್ರು. ನರ್ಕಂಡಾಗ ಎಷ್ಟೋ ಜನಗಳು 5-6 ಜನ ಅಣ್ಣ ಬಂದ್ರು, ಒಬ್ರಿಗೂ ಮದುವೆ ಆಗಿಲ್ಲ. ಒಬ್ರಿಗೂ ಇಡೀ ಮನೆ ಫ್ಯಾಮಿಲಿಯಲ್ಲೇ ಆಗಿಲ್ಲ. ಕಾರಣ ಏನೋ ಕಾರಣ. ಹಿಂದೆ ಯಾವ ರೀತಿ ಇದ್ರೂ ಗ್ಯಾರಂಟಿ ಮದುವೆ ಆಗ್ತಿತ್ತು ಅವ್ರಿಗೆ. ಭಾರಿ ದೊಡ್ಡ ಕೆಲಸ ಏನಿರ್ಬೇಕಾಗಿರಲಿಲ್ಲ. ಈಗ ಹಾಗಿಲ್ಲ. ದೊಡ್ಡ ಕೆಲಸ ಇದ್ರೂ ಆಗಲ್ಲ, ಆ ಸ್ಥಿತಿ ಬಂದಿದೆ. ಭಾರಿ ದೊಡ್ಡ ಕೆಲಸ ಇದ್ರು ಅನೇಕ ನಿಯಮಗಳು ಬೇರೆ. ಮಡಿ ಮಾಡೋದಿಲ್ಲ, 100 ಕಥೆಗಳು ಬೇರೆ. ಸಂಬಳ ಸಾಲದವರಿಗೆ ನೀವು ಫೋನ್ ಮಾಡಿದ್ರೆ ಹೇಳ್ತಾರಂತೆ ಎಷ್ಟು ಸಂಬಳ ಕೇಳ್ತಾರಂತೆ. ನೀವು 1-2 ಲಕ್ಷ ಹೇಳಿದ್ರೆ ಫೋನ್ ಇಟ್ಬಿಡ್ತಾರಂತೆ. ಆ ಸಾಲದಂತ ಅವ್ರಿಗೆ ಎಷ್ಟಿರ್ಬೇಕು? ಭಾರಿ ಜಾಸ್ತಿ ಇರಬೇಕು. ನೀವು 1 ಲಕ್ಷ ಹೇಳಿದ್ರಂತವ್ರು ಬೈದ್ ಬಿಡ್ತಾರಂತ. ಅದ್ರ ಇಂಥವ್ರು ಮದುವೆ ಹಾಕ್ಬೇಕಂತೀರಿ ಅಂತ ಹೇಳೋ ಕಾಲ. ಎಷ್ಟು ಮೂರ್ಖರಿದ್ದಾರೆ ಅಂದ್ರೆ ವ್ಯಾಲ್ಯೂಸ್ ಬೇರೆ ಇಲ್ಲೇ ಇಲ್ಲ, ದುಡ್ಡು ಇರ್ಬೇಕಷ್ಟೆ. ಇದು ವಿಚಿತ್ರ ಇದು. ಬಟ್ ಯಾರಿಗೋ ಅದನ್ನ ಕಂಟ್ರೋಲ್ ಮಾಡೋ ಸ್ಥಿತಿಯಲ್ಲಿ ಯಾರೂ ಇಲ್ಲ. ಟ್ರೆಂಡ್ ಶುರುವಾಗ್ಬಿಟ್ಟಿದೆ. ಅದು ಬದಲಾಗಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನೇನು ನೋಡೋದಿಲ್ಲ, ಏನು ಬೇಕಿಲ್ಲ, ದುಡ್ಡು ಬರ್ತಿದ್ರೆ ಸಾಕು.
ಅವು ಎಷ್ಟೊತ್ತತ್ತು ಎಂಗೇಜ್ಮೆಂಟ್ ಆಗಿದೆ ಹೋಗ್ತತ್ತೆ ಒಂದು ಇದು ಬಂತು ನೋಡಿ, ಒಂದು 5-6 ವರ್ಷ ಕೆಳಗಡೆ ಸಡನ್ ಆಗಿ ರೆಸಿಡೆಂಟ್ ಬಂದಾಗ ಆಯ್ತು, ಎಂಗೇಜ್ಮೆಂಟ್ ಆಗಿದ್ರೆ ಕ್ಯಾನ್ಸಲ್, ಅವ್ನ ಕೆಲಸ ಹೋಗ್ತಂದ್ರೆ ಮದುವೆ ಹೋಯ್ತು. ಹಿಂದೆ ಆಗೆಲ್ಲ ಸಾಧ್ಯ ಇರಲಿಲ್ಲ, ಗೊತ್ತಾಯ್ತಾ. ಮದುವೆ ಗೊತ್ತಾದ್ಮೇಲೆ ಅವ್ರಿಗೆ ಆಕ್ಸಿಡೆಂಟ್ ಕೈ ಕಾಲು ಮುರಿದ್ರು ಮದುವೆ ಮಾಡ್ತಿದ್ರು, ಅಷ್ಟರ ಮಟ್ಟಿಗೆ, ಗೊತ್ತಾಯ್ತಾ. ನಿಶ್ಚಯ ಆಯ್ತು ಅಂದ್ಮೇಲೆ ಬಿಡಬಾರ್ದು ಅಂತ ಕಾನ್ಸೆಪ್ಟ್. ಇಲ್ಲಿ ದುಡ್ಡೇ ಒಂದು ಕ್ರೈಟೀರಿಯಾ ಎಲ್ಲದಕ್ಕೂ ಕೂಡ. ಅದನ್ನು ಭಾಗವತರು ಹೇಳ್ತಾರೆ, ದಾಸಕಾಲ ಹೇಳ್ಬೇಕು, ಕಲಿಯುಗ ಲಕ್ಷಣ ಹೇಗಿರುತ್ತೆ ಅಂದ್ರೆ ಯಾವುದಿಲ್ಲ, ಹಣ ಒಂದೇ ನೋಡೋದು, ಬೇರೆ ಯಾವುದಕ್ಕೂ ಗಮನ ಕೊಡೋದಿಲ್ಲ. ಅದಕ್ಕೆ ಒಳ್ಳೆ ದೃಷ್ಟಾಂತ ಇದೆ. ಯಾತಕ್ಕೆ ಹೇಳಿದ್ದು, ಆ ಹಿನ್ನೆಲೆಯಲ್ಲಿ ಇವತ್ತು ಬಹಳ ಹುಷಾರಾಗಿರ್ಬೇಕು. ಬ್ರಾಹ್ಮಣನಾದವನು ಒಂದು ಆಗಲಿ ಬ್ರಾಹ್ಮಣ ಸಂಖ್ಯೆ ಬೆಳೆಯೋದು ಅತ್ಯಂತ ಮುಖ್ಯ ಕೂಡ ಹೌದು. ಇವತ್ತು ಟೀಚರ್ಸ್ ಜಾಸ್ತಿ ಇದ್ದಷ್ಟು ಏನಾಗುತ್ತಾಗ ವಿದ್ಯೆಗೆ ಪ್ರಸಾರಕ್ಕೆ ಅನುಕೂಲ ಆಗಿಬಿಟ್ಟು ಎಜುಕೇಟೆಡ್ ಒಂದು ಕ್ಲಾಸ್ ಬರುತ್ತೆ. ಅದು ಬಂದಷ್ಟು ಕೂಡ ಭಾರಿ ಒಳ್ಳೆಯದು. ಅಲ್ಲಿ ಹೇಳ್ತಾರೆ ಯಾದವರಲ್ಲಿ ಎಷ್ಟು ಜನ ಅಧ್ಯಾಪಕರಿದ್ದರು ಅಂದ್ರೆ ಕೋಟಿಗಟ್ಟಲೆ ಇರೋ. ಯಾವ್ದು ದ್ವಾರಕಾ ಎಷ್ಟಿದೆ, ಅದು ಎಷ್ಟೇ ಆದ್ರೂ ಕಂಟ್ರಿಗಿಂತ ಕಡಿಮೆ, ಗೊತ್ತಾನೆ, ಕಂಟ್ರಿಗಿಂತ ಕಡಿಮೆ. ಅದರಲ್ಲಿ ಎಷ್ಟು ಕೋಟಿಗಟ್ಟಲೆ ಅಧ್ಯಾಪಕರಿದ್ದರು, ಕೋಟಿಗಟ್ಟಲೆ ಅಧ್ಯಾಪಕರಿದ್ದರು. ಇದು ಯಾತಕ್ಕೆ ತೋರಿಸ್ತಾರೆ ಪರಮಾತ್ಮ ಅಂದ್ರೆ, ಉಪದೇಶ ಮಾಡೋ ಗುರುಗಳು ಜಾಸ್ತಿ ಇದ್ದಷ್ಟು ಕೂಡ ವಿದ್ಯೆ ತಡಿಬೇಕು. ಇವತ್ತು ಎಷ್ಟು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳಲ್ಲಿ ಜಾಸ್ತಿ ಸೀಟ್ ತಗೊಳ್ಳೋದಿಲ್ಲ, ಗೊತ್ತಾಯ್ತಾ. ಡೊನೇಷನ್ ಭಾರಿ ಇರಬಹುದು, 10-15 ಅಷ್ಟೇ. ಒಳ್ಳೊಳ್ಳೆ ಕೋರ್ಸ್ಗಳು ಜಾಸ್ತಿ ಸೀಟ್ ಇಡೋದೇ ಇಲ್ಲ. ಯಾತಕ್ಕೆ, ಅಟೆನ್ಷನ್ ಸರಿಯಾಗಿ ಕೊಡ್ಲಿಕ್ಕೆ ಬರೋದಿಲ್ಲ, ಸರಿಯಾಗಿ ಹೇಳೋದಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಮಿನಿಮೈಸ್ ಮಾಡ್ತಾರೆ. ಇವ್ರಿಗೆ ಕೆಲವು ದೊಂಬೆ ಅಂತ ಹೇಳ್ತಾರೆ, ನುಗ್ಗಿ ಬಿಡೋದು, 100 ಜನ 4 ಜನ ಹಾಕಿಬಿಡೋದು. ಅದು ಟ್ರೆಂಡೇ ಇದೆ. ಅದು ಈ ಕೆಲವು ಈ ತರ ಬರೀ ಕ್ವಾಲಿಟಿ ಮೇಂಟೈನ್ ಮಾಡೋದು, ಸಂಖ್ಯೆ ನೋಡೋದಿಲ್ಲ. ಅದಕ್ಕೆ 1 to 1 ಇದ್ದಾಗ ಎಷ್ಟೋ ಸಲ ಒಬ್ಬನೇ ಶಿಷ್ಯ ಪೂರ್ತಿ ಪಾಠ ಹೇಳೋದು, ಅವ್ರು 100% ಯಾವ ಬಂದು ಡಿಸ್ಟರ್ಬೆನ್ಸ್ ಪ್ರಶ್ನೆ ಬರೋದಿಲ್ಲ. ಇವತ್ತು ಆನ್ಲೈನ್ ಬಂದರೆ ಏಕ್ ಟೈಮ್ 1000 ಜನ ಏನು, ಅದು ಬೇರೆ. ಸ್ಟೂಡೆಂಟ್ಸ್ ಯೂನಿವರ್ಸಿಟಿ, ಅದು ಯೂನಿವರ್ಸಿಟಿಯಲ್ಲಿ ಇದ್ದದ್ದು ಬೇರೆ. ಟೀಚರ್ಸೇ ಅಷ್ಟು ಜನ ಇದ್ರು, 10,000 ಇದ್ರು ಅಷ್ಟೇ, ಕೋಟಿಗಟ್ಟಲೆ ಯಾರು ಇರಲಿಲ್ಲ. ಯಾಕೆ ಹೇಳಿದ್ರೆ ವ್ಯಾಸರಾಜರ ಬಗ್ಗೆ ಮತ್ತಲ್ಲ ಇದು. ಅಷ್ಟರ ಮಟ್ಟಿಗೆ ವಿದ್ವಾಂಸರು ಜಾಸ್ತಿ ಇದ್ದಷ್ಟು ಕೂಡ ಇವತ್ತು ಗಲಾಟೆ ಆಗುತ್ತೆ. ಜಾಸ್ತಿ ಇರಬೇಕಾಗಿಲ್ಲ. ಇವತ್ತು ಅದಕ್ಕೆ ಕೆಲಸ ಮಾಡಿದ್ದಾರೆ, ಗೈಡ್ ಮಾಡೋ PhD ಗೆ. ಅವ್ರಿಗೆ ಎಷ್ಟು ಜನ ದೂರ ಜನ ಗೈಡ್ ಮಾಡಾಗಿಲ್ಲ, ಒಂದು 3-4 ಜನಕ್ಕೆ ಅಲೋಡ್ ಮಾಡ್ತಾರೆ. ಅವರ ಮುಗಿಯವರೆಗೆ ಇನ್ನೊಬ್ರು ತಗೊಳಾಗಿಲ್ಲ. ಇದೇ ಇವ್ರ ಕ್ವಾಲಿಟಿ ಅವ್ರ ಕ್ವಾಲಿಟಿನ ಹೋಗುತ್ತೆ. ಅದು ಕಾನ್ಸೆಪ್ಟ್. ಕಡೆಗೆ ಪಾಠಕ್ಕೂ ಆ ಥರ ತಗೊಂಡ್ರೆ ಇನ್ನೂ ಒಳ್ಳೇದು. ಯಾಕೆ ಕಾರಣ, ಉದ್ದೇಶ ಏನಂತ ಕೇಳಿದ್ರೆ ಸರಿಯಾಗಿ ಪಾಠ ಆಗುತ್ತೆ ಅಂತ. ಬ್ರಾಹ್ಮಣರ ಸಂಖ್ಯೆ ಬ್ರಾಹ್ಮಣ ಏನಂತ ಕರೆದಿದ್ದಾರೆ, ವರ್ಣಾನಾಂ ಬ್ರಾಹ್ಮಣೋ ಗುರು. ಬ್ರಾಹ್ಮಣ ಅಂಬೋದು ಇವತ್ತಿಗೂ ಕೂಡ ಟೀಚಿಂಗ್ ಅಂದ್ರೆ ಬ್ರಾಹ್ಮಣನ ಸ್ಪೆಷಾಲಿಟಿ ಇದ್ದಾಗಲೇ. ಅದನ್ನ ಉಪಯೋಗ ಮಾಡ್ಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ. ಒಂದು ಕೆಲಸಕ್ಕಿದೆ ಟೀಚಿಂಗ್ ಅಷ್ಟೇ. ಅದರಲ್ಲಿ ಬ್ರಾಹ್ಮಣನ ವಿಪ್ರಸ್ಯ ಜಪೋಪದೇಶವು ಅಂತಾನೆ ಹೇಳಿರೋ. ಆ ದೃಷ್ಟಿಯಲ್ಲಿ ಯೋಚನೆ ಮಾಡಿದರೆ ಯಾವ್ಯಾವುದಕ್ಕೂ ಯೋಚನೆ, ಕಮರ್ಷಿಯಲ್ ಯೋಚನೆ ಮಾಡಬಾರ್ದು. ಇದನ್ನ ಯೋಚನೆ ಮಾಡಬೇಕಾದ್ದು ನಾಲೆಡ್ಜ್ ಓರಿಯೆಂಟೆಡ್ ಇದೆ, ಯಾರಿಗೆ ಗಮನ ಕೊಡಬೇಕು ಅಂತ. ಆ ದೃಷ್ಟಿಯಲ್ಲಿ ಹೆಚ್ಚು ಮಕ್ಕಳಿದ್ರೆ ಭಾರಿ ಒಳ್ಳೇದು, ಏನು ತಪ್ಪಲ್ಲ. ಆದರೆ ಇನ್ನು ದೇಶದಲ್ಲಿ ಬ್ಯಾನ್ ಮಾಡಿಲ್ಲ, ಅದೆಲ್ಲ ಹೆಚ್ಚಿದ್ರೆ ವಿಧಾನ ಕೊಡೋದಿಲ್ಲ ಅಂತ ಕೆಲವು ದೇಶದಲ್ಲಿ ಮಾಡಿದ್ದಾರೆ. ಕೆಲಸ ಉಲ್ಟಾ ಬರ್ತಾಯ್ತು. ಈಗ ಮೊದಲು ಒಂದಕ್ಕಿಂತ ಹೆಚ್ಚಿರಬಾರದು ಅಂತಿದ್ರೆ ಈಗ ಹೆಚ್ಚಿದ್ದವ್ರಿಗೆ ಜಾಸ್ತಿ ಪ್ರಮೋಷನ್ ಕೊಡೋಕೆ ಶುರು ಮಾಡಿದ್ರು ಬೇರೆ ದೇಶಗಳಲ್ಲಿ. ಈ ರಷ್ಯಾದಲ್ಲೂ ಕೂಡ ಹೆಚ್ಚನ ಬಂದ್ರೆ ಅವರಿಗೆ ಬೇರೆ ಇನ್ಸೆಂಟಿವ್, ಏನೇನೋ ಇನ್ಸೆಂಟಿವ್ಗಳು, ಹೆಚ್ಚು ಮಕ್ಕಳಿರಲಿ, ಜನ ಕಡೆ ಉಲ್ಟಾ ತಾವೇ ಮಾಡಿಕೊಂಡು ತಪ್ಪುಗಳು ಇವೆಲ್ಲ ಕೂಡ. ಇದಕ್ಕೆಲ್ಲ ಪ್ರಕೃತಿಯ ವಿರುದ್ಧವಾಗಿ ಕಾಮನ್ ಸೆನ್ಸ್ ಬೇಕು, ಅವೆಲ್ಲ ಕರೀನೆ. ಆದರೆ ಅತಿ ಯಾವುದಕ್ಕೂ ಅತಿ ಮಾಡಿದ್ರೆ ತಪ್ಪು. ಅತಿ ಹೆಚ್ಚು ಮಕ್ಕಳು ಹೇಗೆ ತಪ್ಪಾಗುತ್ತೋ, ಅತಿ ಕಡಿಮೆ ಅಂದ್ರೆ ಹಾಗೆ ತಪ್ಪೇನೆ. ಇವ್ರು ಯಾವ ಸಮಸ್ಯೆನೂ ಇಲ್ಲ, ಈ ದೃಷ್ಟಿಯಲ್ಲಿ ಯಾವ ಸಮಸ್ಯೆನೂ ಇಲ್ಲ, ತಾವೇ ತಂದ್ಕೋತಾರೆ. ಆದ್ರೆ ಕೆಲವರಿಗೆ ಅದು ಕೊಡ್ಲಿಲ್ಲ, ಆದ್ರಿಂದ ಅವ್ರ ಸಂಖ್ಯೆ ಭಾರಿ ಬೆಳೆದೋಯ್ತು. ಎಲ್ಲರಿಗೆ ಅಷ್ಟೇ ಕೊಟ್ಟು ಕಡ್ದ ಹೋದಾಗ ಅದು ಎಲ್ರಿಗೂ ಕೊಡ್ಬೇಕಾಗಿದ್ರೆ ಕೊಟ್ರೆ ಅಲ್ಲೇ ಕಾಮನ್ ಇರ್ಬೇಕಲ್ಲ, ಅದು ತಪ್ಪೋಯ್ತು. ಅದ್ರ ಪರಿಣಾಮ ಏನಾಯ್ತು, ಈಗ ಎಲ್ಲ ಉಲ್ಟಾ ಪಟ್ಟಾಗಲಿಕ್ಕೆ ಶುರುವಾಗ. ಅದ್ರ ಯಾವುದೋ ಇದರಲ್ಲಿ ಮಾಡಿದ್ಮೇಲೆ ಒಂದು ಕೆಲವು ವಿಷಯಗಳ ಬಗ್ಗೆ ಯಾವುದು ಕೌಂಟಾಗಬಾರ್ದು. ಕಾಮನ್ ಟು ಆಲ್. ನೀರು ಅನ್ನ ಎಲ್ಲ ಇವು ಮಾತ್ರ ಕೊಡಿ ಅಂತ ಬಂದಿಲ್ಲ ಪುಣ್ಯಕ್ಕಿನ್ನೂ ಕೂಡ. ನೀರು ಅನ್ನ ಎಲ್ಲ ಆಗೋ ಕೆಲವು ವಿಷಯ ಎಲ್ಲರಿಗೂ ಕಾಮನ್ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಬಹಳ ಅಪೂರ್ವವಾದ ಮಾತುಗಳವೆಲ್ಲ. ಆಗ ಆಯ್ತು, ಒಂದು ಹೇಳಿದ್ರು ವರ್ಷ ಜೊತೆಗಿರೋದು. ಪಶ್ಯೇದ್ವಹ ಅಸೌ ವತ್ಸರಂ ತೀರ್ಥಯಾತ್ರಾಂ ಪುರ್ಯಾ. ಯಾರು ಈ ಮಧ್ಯೆ ಆ ದ್ರೌಪದಿ ಅವ್ರ ಜೊತೆ ನೋಡ್ಲೇಬಾರ್ದು 1 ವರ್ಷ. ಇವರು ಅಕಸ್ಮಾತ್ ಯಾರು ನೋಡ್ತಾರೋ ಅವರು 1 ವರ್ಷ ತೀರ್ಥಯಾತ್ರೆ ಮಾಡ್ತಾರೆ. ಸಂವತ್ಸರಂ ವತ್ಸರಂ ತೀರ್ಥಯಾತ್ರಾಂ ಕುರ್ಯಾದಿತಿ ಸ್ಮ ಅಥ ಚಕ್ರಸ್ತಥಾತೆ. ಆಗಲಿ ಅಂತ ಒಪ್ಕೊಂಡ್ರು. ಅವ್ರಿಗೆ ಗೊತ್ತು ಆ ನಿಯಮ, ಯಾವುದೇ ನಿಯಮವನ್ನ ಅನುಕೂಲವಾಗಿದ್ರೆ ಪಾಲಿಸ್ಬೇಕು. ಪ್ರತಿಷ್ಠೆ ಪ್ರಶ್ನೆ ಬರಬಾರ್ದು. ನಮಗೆಲ್ಲ ಅವ್ರು ಯಾರು ಈ ತರ ಒಂದು ಪದ್ಧತಿ ಶುರು ಮಾಡ್ಕೊಂಡ್ಬಿಡ್ತಾರೆ, ಮಾಡಬಾರ್ದು. ಸರಿ ಇದ್ರೆ ಯುಕ್ತಿಯುಕ್ತಂ ವಚೋ ಗ್ರಾಹ್ಯಂ ಬಾಲಾದಪಿ ಶುಕಾದಪಿ.
ಯಾರೇ ಹೇಳಿದ್ರು ಸರಿಯಾಗಿದ್ದನ್ನು ಕೇಳಬೇಕು. ಬ್ರಹ್ಮದೇವರು ಅದು ಕೂಡ ಸತ್ಯಲೋಕಾಧಿಪತಿಗಳು. ಇದ್ರೆ ಭಾವಿ ಬ್ರಹ್ಮದೇವರು ಇಲ್ಲಿದ್ದಾರೆ ಭೀಮಸೇನ, ಅದನ್ನ ನಡೆಸಿದರು. ಹ್ಮ್ 1 ವರ್ಷ ಹೋಗ್ಬೇಕು ತೀರ್ಥಯಾತ್ರೆ, ಅದೇ ಪ್ರಾಯಶ್ಚಿತ್ತ. ಒಂದು ರೂಪ ಮತ್ತೆ ಅದು ಹೇಳ್ತಿದ್ದೀನಲ್ಲ, 1 ವರ್ಷ ಹೋಗ್ಬೇಕು, ಅದೇ ಪನಿಷ್ಮೆಂಟ್. ಅಗ್ರಿಮೆಂಟಿನ ವೈಲೇಟ್ ರೂಲ್ಸ್ ಇರ್ಬೇಕಲ್ಲ, ಕಂಡೀಷನ್. ಅಗ್ರಿಮೆಂಟ್ ವೈಲೇಟ್ ಆದ್ರೆ ಆಗ ಯಾವ ಕಂಡೀಷನ್ ಹಾಕದೆ ಹೋದ್ರೆ ಅಗ್ರಿಮೆಂಟ್ ಬೆಲೆನೇ ಇಲ್ಲ. ಅದು ಪೆನಾಲ್ಟಿ ಕ್ಲಾಸ್ ಹಾಕ್ಬೇಕು. ಒಂದು ಏನಾದ್ರು ಒಂದು ಫಾಲೋ ಮಾಡ್ತಿರೋ ಬಿಡ್ತಿರೋ ಕ್ಲಾಸ್ ಇಲ್ಲದೆ ಹೋದ್ರೆ ಅದು ಅಫಿಷಿಯಲಿ ಇನ್ವ್ಯಾಲಿಡ್ ಆಗಿಬಿಡ. ಏನಾರು ಹಾಕ್ಬೇಕಂತ ಏನ್ ಹಾಕಿರೋ 1 ವರ್ಷ ತೀರ್ಥಯಾತ್ರೆ ಮಾಡಬೇಕು ಅಂತ ಹೇಳಿ ಅವ್ರು ಒಪ್ಕೊಂಡು ಈ ಶ್ಲೋಕದಲ್ಲಿ ಅಷ್ಟು ಆಚಾರ್ಯ ಇಷ್ಟು ದೊಡ್ಡ ವಿಷಯನ ಅಷ್ಟ ಮುಗಿಸ್ಬಿಟ್ಟು 3 ಅಧ್ಯಾಯದಲ್ಲಿ ಮಹಾಭಾರತದಲ್ಲಿ ಬರುತ್ತಾರೆ. ಎಸೆನ್ಸ್ ಎಲ್ಲ ಹೇಳಿದ ಆಚಾರ್ಯ ಹೇಳಿದ. ತತಃ ಕದಾಚಿತ್ ಧರ್ಮರಾಜೇನ ಯುಕ್ತಾಂ ಶಸ್ತ್ರಾಗಾರೆ ವಿಪ್ರಗೋರಕ್ಷಣಾರ್ಥಂ ಶಸ್ತ್ರಾದಿತ್ಸು ಫಲ್ಗುಣೋದ್ರಾಕ್ಷಃ ಶಸ್ತ್ರೈಃ ದಸ್ಯೂನ್ ಹತ್ವಾ ತೀರ್ಥಯಾತ್ರೋನ್ಮುಖೋ. ಒಂದೇ ಶ್ಲೋಕ. ತತಃ ಕದಾಚಿತ್ ಒಂದೊಂದು ಕವಿಗಳಾದ್ರೆ ಇದರ 8 ಶ್ಲೋಕ ಬರೀತಿದೆ ಮಿನಿಮಮ್. ಅಂದ್ರೆ 8 ಶ್ಲೋಕ. ಆ ಟ್ರೆಂಡ್ ಇರೋದೇ ಹಾಗೆ. ಆ ರೀತಿ ಬರೆದ್ರೆ ಕವಿ ಅಂತ ಕರೆಯೋದು. ಆಚಾರ ಹಾಗಲ್ಲ, ಎಷ್ಟು ಪ್ಯಾಕ್ ಮಾಡ್ತಾರೆ ಅಂದ್ರೆ ಅದು ಯುನಿಕ್. ಸರಿಯಾಗಿ ಸ್ಟಡಿ ಮಾಡಿದವರಿಗೆ ಈ ಸ್ಟೈಲ್ ಎಲ್ಲೆಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಇಲ್ಲಿ ಜಗತ್ತಿನ ಇತಿಹಾಸದಲ್ಲೇನೆ ಯುನಿಕ್ ಸ್ಟೈಲ್ ಆಚಾರ. ಯಾವ ಶ್ಲೋಕ ತಗೊಂಡ್ರು ಕೂಡ ಅಷ್ಟು ಪ್ಯಾಕ್ ಮಾಡಿರ್ತಾರೆ ಅವರು. ಅದು ಅದು ವಿಷಯ ಗೊತ್ತಿದ್ದು ಓದ್ಬಿಟ್ರೆ ಗೊತ್ತಾಗುತ್ತೆ ಎಷ್ಟು ವಿಷಯ ಅದನ್ನ ಕಲೆಕ್ಟ್ ಮಾಡಿದ್ದಾರೆ. 1/3 ಮಾಡಿದ್ರೆ ಸಾಕು ಎಪಿಟಮಿಗೆ. 1/3 ಅಲ್ಲ, ಅವ್ರು 100th ಮಾಡ್ತಾರೆ ಎಷ್ಟೋ ಸಾಕು. 100 ಶ್ಲೋಕದನ್ನು ಒಂದದಲ್ಲಿ ಹೇಳ್ಬಿಡ್ತಾರೆ. ಮತ್ತೆ ಯಾವುದನ್ನು ಬಿಟ್ಟಿರೋದಿಲ್ಲ. ಸರಿಯಾಗಿ ಓದಿದ್ರೆ ಎಲ್ಲ ವಿಷಯ ಅದರಲ್ಲೇ ಸೇರ್ಕೊಂಡ್ರು. ಎಪಿಟಮ್ ಮಾಡೋಕ್ಕಾದ್ರೆ ಕಟ್ ಮಾಡಾಗಿಲ್ಲ. ಐಡಿಯಾ ಪೂರ್ತಿ ಅದರಲ್ಲಿ ಇರಲೇಬೇಕು. ಆ ರೀತಿ ಮಾಡ್ತಾರೆ. ತೀರ್ಥಯಾತ್ರ ಉನ್ಮುಖೋ ಅಭೂತ್. ಒಂದ್ಸರ್ತಿ ಏನಾಯ್ತು, ಕದಾಚಿತ್ ಒಂದು ಸಲ, ಕೆಲವು ದಿವಸ ನಡೀತೀವಿ ಅದು ವ್ಯವಸ್ಥೆ, ಅದು ನಡೀತು ನಾವೆಲ್ಲೂ ಕೂಡ. ಒಂದ್ಸರ್ತಿ ಏನಾಯ್ತು, ಧರ್ಮರಾಜೇನ ಯುಕ್ತ, ಧರ್ಮರಾಜ ಜೊತೆ ಇದ್ದಂತಹ ದ್ರೌಪದಿ ದೇವಿಯನ್ನ ನೋಡ್ದ. ಅವ್ರು ಎಲ್ಲಿದ್ರು? ಶಸ್ತ್ರಾಗಾರೆ. ಶಸ್ತ್ರಾಗಾರ ಅಂದ್ರೆ ಯಾವುದು? ನಾವು ಲೈಬ್ರರಿ ಅಂತ ಕರಿತೇವೆ. ಶಾಸ್ತ್ರಾಗಾರ ಇದು ಶಸ್ತ್ರಾಗಾರ. ಪುಸ್ತಕದ ಮನೆ ಅಂತ ಯಾಕೆ ಕರಿತೇವೆ ಹಾಗೆ, ಶಸ್ತ್ರ ಇಡೋ ಜಾಗ. ಅಲ್ಲಿ ದ್ರೌಪದಿ ಧರ್ಮರಾಜ ಇದ್ರು. ಆಗ ಅರ್ಜುನಿಗೆ ಒಂದು ಸಮಸ್ಯೆ, ಮಧ್ಯರಾತ್ರಿಯ ಸಮಯ ಹೆಚ್ಚು ಕಡಿಮೆ. ಆಗ ಒಬ್ಬ ಬ್ರಾಹ್ಮಣ ಕೂತ್ಕೋತೋ ಬಂದ. ಆತನ ಯಾರೋ ಗೋವುಗಳು ಕಳ್ಳರು ಬಂದು ಆತನ ಗೋವುಗಳನ್ನ, ಇವತ್ತು ಪೇಪರ್ ಬರ್ತಿರುತ್ತೆ ರಾತ್ರಿ ಕಳ್ತನ ಮಾಡೋ ಅಭ್ಯಾಸ, ಹೊತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಕೂಗಿದ. ರಕ್ಷಣೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಕೂಗ್ಕೋತ ರಕ್ಷಣೆ ಕಾಪಾಡಿ ಕಾಪಾಡಿ ಅಂತ ಯಾರನ್ನ ಕೇಳ್ಬೇಕು ಅವರು? ರಾಜರನ್ನೇ ಕೇಳು. ಪೊಲೀಸ್ ಹೇಗೆ ಹೋಗ್ತಾರೋ ಹಾಗಲ್ಲಿ ಬಂದ್ರು. ತಕ್ಷಣ ಅರ್ಜುನ ಕೇಳಿಸ್ಕೊಂಡ. ಆಗ ಕಾದನ್ನು ಹಿಡಿಬೇಕು, ಗೋವನ್ನು ಬಿಡಿಸ್ಬೇಕು ಅಂತ ಹೊರಟ. ಆಗ ಆತನ ಏನ್ ಬೇಕಾಯ್ತು? ಶಸ್ತ್ರ ಬೇಕಾಯ್ತು. ಶಸ್ತ್ರ ಇರೋ ಜಾಗದಲ್ಲೇ ಅರಿಯುತ್ತ, ಅದು ಗೊತ್ತಾಗ್ತಾನೆ ಅಲ್ಲಿದ್ದಾರೆ ಅಂತೇಳಿ. ಯೋಚನೆ ಮಾಡಿದ, ನಾನೀಗ ಹೋಗೋದು 2 ಕೆಲಸ ಇದೆ. ನಾನೀಗ ಹೋದ್ರೆ ಗೋ ಸಂರಕ್ಷಣೆ ಆಗುತ್ತೆ. ಅಕಸ್ಮಾತ್ ಈಗ ಹೋದ್ರೆ ಏನಾಗುತ್ತೆ? ನಿಯಮ ಪಾಲನೆ ಮಾಡಿದಾಗಾಯ್ತು. ಬಟ್ ವಾಟ್ ಪರ್ಪಸ್? ಗೋಡನ್ನು ಯಾವುದೇ ನಿಯಮನ ಇನ್ನೊಬ್ಬರಿಗೆ ಅನಿಷ್ಟವಾಗೋದಾದ್ರೆ ಫಾಲೋ ಮಾಡಬಾರದು. ನೆನ್ಪಿಟ್ಕೋಬೇಕು. ನಿಯಮದ ಉದ್ದೇಶ ಏನು? ಆಕ್ಚುಲಿ ಯಾಕೆ ನಿಯಮಗಳು ಮಾಡ್ತಾರೆ? ಒಳ್ಳೇದಾಗಲಿ ಅಂತೆ. ಕೆಟ್ಟದಾಗರೆ ನಿಯಮ ಆಗೋದಿಲ್ಲ. ಈವನ್ ನೋಡಿ, ತುಂಬಾ ಹೆವಿ ಟ್ರಾಫಿಕ್ ಇರುತ್ತೆ, ಕೀಪ್ ಲೆಫ್ಟ್ ಫಾಲೋ ಮಾಡೋದಿಲ್ಲ. ಏನ್ ಮಾಡ್ತಾರೆ ಪೊಲೀಸ್ ಅವರು? ಎಲ್ಲ ಕಡೆ ಹೋಗಿ ಅಂತ ಹೇಳ್ತಾರೆ. ಯಾಕೆ? ಉದ್ದೇಶ ಏನಿದೆ ಅಲ್ಲಿ? ಈಗ ಟ್ರಾಫಿಕ್ ಆದಷ್ಟು ಬೇಗ ಕ್ಲಿಯರ್ ಮಾಡೋದು. ಅಲ್ಲಿ ಮಾತುಕೊಂಡು ಇಡೀ ದಿವಸ ಆಗೋದೇ ಇಲ್ಲ. ಆ ಕ್ಷಣ ಬುದ್ಧಿ ಉಪಯೋಗಿಸ್ಬೇಕು ಅವ್ರು. ಅದನ್ನ ಯಾರು ತಪ್ಪು ಅಂತ ಕರೆಯೋದಿಲ್ಲ. ಇನ್ಫ್ಯಾಕ್ಟ್ ಅಪ್ರಿಷಿಯೇಟ್ ಮಾಡ್ತಾರೆ ಕೆಲಸ ಮಾಡಿದಾಗ, ವೆರಿ ಗುಡ್ ಅಂತ ಹೇಳ್ತಾರೆ ಹೊರತು ಬೈಯೋದಿಲ್ಲ ಯಾರು ಕೂಡ. ಯಾರು ಮೂರ್ಖ ಹಾಕಿದಾರೆ ಅಂತ ಬೈತಾನೆ ಹೊರತು ಉಳಿದವರಾಗ ಅನ್ನೋದಿಲ್ಲ. ಇದು ಕೂಡ ಅರ್ಜುನ ಏನ್ ಮಾಡಿದೆ? ಈಗ ಯೋಚನೆ ಮಾಡಿದ, ತಾನು ನಿಯಮವನ್ನು ಉಲ್ಲಂಘನೆ ಮಾಡೋದ್ರಿಂದ ಪ್ರಯೋಜನ ಇದೆ. ಸತ್ಯದ ಅರ್ಥ ಅದೇನೆ. ಸತ್ಯ ಯಾವಾಗ ಹೇಳ್ಬೇಕು ಸರಿನೇ. ಸತ್ಯ ಹೇಳಿದ ಅನರ್ಥವಾಗೋದಾದ್ರೆ ಏನ್ ಮಾಡ್ಬೇಕಾಗ? ಆಗ ಸತ್ಯ ಹೇಳಿದ್ರೆ ಸುಳ್ಳು ಹೇಳೋದೇ ಒಳ್ಳೆಯದು. ಅದಕ್ಕೆ ಸತ್ಯ ಅಂತ ಕರೀತಾರೆ. ಮುಂದೆ ಅವಷ್ಟು ಡೀಟೇಲ್ ಆಗಿ ಬರುತ್ತೆ. ಇಲ್ಲಿ ಅಂತ ತಿಳ್ಕೊಂಡು ಬಂದ. ಈಗ ಹತ್ರ ತಗೋಬೇಕು ಅಂತ ಬಂದೇ ಬಿಟ್ಟ, ಹೊರಟ. ಹತ್ರ ತಗೊಂಡು ಬಿಟ್ಟ, ಹೋದ. ಆ ಕಾಲರನ್ನು ಓಡಿಸಿದ, ಗೋವನ್ನು ತಂದು ಕೊಟ್ಟ, ಕೆಲಸ ಮುಗಿದೋಯ್ತು. ಇದು ಅದ್ರ ಪರ್ಪಸ್ ಸರ್ವ್ ಆಗೋಯ್ತು. ಇಲ್ಲಿ ಸ್ವಲ್ಪ ಯೋಚನೆ ಮಾಡಿ. ಇದೇ ಭೀಮಸೇನೆ ಕೇಳಿದ ಏನಾಗ್ತಿತ್ತು? ಬಹುಶಃ ಅರ್ಜುನ್ ಭೀಮಸೇನೆ ಕೇಳಿ ಏನಾಗ್ತಿತ್ತು? ಭೀಮಸೇನಿಗೆ ಏನು ಬೇಕಿಲ್ಲ? ಶಸ್ತ್ರ ಬೇಕಿಲ್ಲ. ಅವಾಗೇನಾಗ್ತಿತ್ತು? ಇಷ್ಟು ಪ್ರಸಂಗನೇ ಬರ್ತಿರ್ಲಿ. ದೇವ್ರು ಹೇಗೆ ಯೋಚನೆ ಮಾಡ್ತಾರೆ ಅಂತ ಕೇಳಿದ್ರೆ, ಶಾಸ್ತ್ರ ಅಸ್ತ್ರ ಏನೂ ಇಲ್ಲ. ಅವ್ರು ಅದಕ್ಕೆ ನೋಡಿದ್ರೆ ಓಡೋಗ್ತಿದ್ರು ಜನ. ಇಲ್ಲೇ ಡಿಫ್ರೆನ್ಸ್ ಕಾಣೋದು. ಅರ್ಜುನ ಮಾಡಿದ ಭಾರಿ ಒಳ್ಳೆ ಕೆಲಸ, ಸಂಶಯ ಇಲ್ಲ. ಅಲ್ಲಿ ಒಂದು ಲಿಮಿಟೇಷನ್ ಆಗ್ತದೆ. ಡಿಪೆಂಡೆನ್ಸ್ ಆನ್ ವೆಪನ್ಸ್ ಇದೆ. ಭೀಮಸೇನ ಡಿಪೆಂಡೆನ್ಸ್ ಇಲ್ಲ. ಇದು ಅರ್ಥ ಮಾಡ್ಕೊಂಡ್ರೆ ವಾಯುದೇವರಿಗೆ ಏನ್ ಬೇಕಿಲ್ಲ? ಯಾವ ಆಶುದೇವ, ಆಶುದೇವ ಅದ್ರ ಅರ್ಥ ಆಯ್ತು. ಇಲ್ಲಿಗೆ ಕೆಲಸ ಮಾಡಿಕೊಡ್ತಾರೆ, ಫಾಸ್ಟ್ ಮಾಡ್ತಾರೆ, ಪೂರ್ತಿ ಮಾಡ್ತಾರೆ, ಫಾಸ್ಟ್ ಮಾಡ್ತಾರೆ, ಇನ್ನೊಮ್ಮೆ ಸಮಸ್ಯೆ ಬರದಂತೆ ಮಾಡ್ತಾರೆ. ಇದು ವಾಯುದೇವರ ವೈಶಿಷ್ಟ್ಯ. ಆದ್ರೆ ಅಲ್ಲಿ ಹೋಗೋ ಯೋಗ ಬರಲಿಲ್ಲ ಆತನಿಗೆ, ಇಲ್ಲಿ ಬಂತು.
ಅರ್ಜುನಿಗೆ ಬೇರೆ ಯೋಗ ಇತ್ತು, ದೇವರ ಆ ರೀತಿ ಯೋಜನೆ ಮಾಡ್ತಾನೆ. ಅಲ್ಲಿ ನಡೀತು. ಶಸ್ತ್ರಾದಿತ್ಸುಹು, ಶಸ್ತ್ರ ಆದಿತ್ಸುಹು, ಶಸ್ತ್ರವನ್ನು ತಗೊಳಕ್ ಬಯಸಿದ ಅವನು ಆದಾತುಂಬಿಚ್ಚು ಆದಿಚ್ಚು ಅಂತ ಆದಿತ್ಸು ಅಂತ ನಡೆಯೋದು. ಫಲ್ಗುಣಃ ಅದ್ರಾ, ಅಲ್ಲಿ ಹೋದ, ನೋಡಿದ. ಶಸ್ತ್ರೈಹಿ ದಸ್ಯೂನ್ ಹತ್ವ, ಶಸ್ತ್ರ ತಗೊಂಡ, ಕಳ್ಳರನ್ನು ಕೊಂದಾಕಿದ. ತೀರ್ಥಯಾತ್ರ ಉನ್ಮುಖ ಹೋಗು, ಹಿಂದಿನ ಕಾಲಕ್ಕೆ ಗೋಹತ್ಯೆ ಮಾಡಿದವರಿಗೆ ಶಿಕ್ಷೆ ಏನು ಅಂದ್ರೆ ಗೋವನ್ನು ಅಪಹರಣ ಮಾಡಿದರೆ ಸಂಹಾರನೆ. ಆ ರೀತಿ ಉಗ್ರ ಶಿಕ್ಷೆ ಕೊಟ್ರೆ ಅವಾಗ ಏನ್ ಮಾಡ್ತಾರೆ, ಅವ ನಿಯಮ ಉಳಿಯುತ್ತಾನೆ. ಸ್ವಲ್ಪ ಟೋಕನ್ ಪನಿಷ್ಮೆಂಟ್ ಇದ್ರೆ ಎಲ್ಲ ಏನ್ ಮಾಡ್ತಾರೆ, ಹಿಂದೆಲ್ಲ ಹಾಸ್ಟೆಲ್ಗಳಲ್ಲಿ ಯಾರು ಪ್ರೇರಿ ಬರೋದಿಲ್ಲ ಅವ್ರಿಗೆ 25 ಪೈಸೆ ಫೈನ್ ಅಂತಿತ್ತು ಹಾಸ್ಟೆಲ್ಗಳಲ್ಲಿ. ಅವಾಗ ಏನ್ ಮಾಡ್ತಿದ್ರು ಕೆಲವರು, 6 ರೂಪಾಯಿ ಕೊಡ್ತೀವಿ ಒಟ್ಟಿಗೆ ಬಿಟ್ಬಿಡಿದ್ರು ಅವ್ರು ಕೊರತೆ ಕೇಳಿದ್ರೆ. ಅಲ್ಲಿ ಫೈನ್ ತಗೊಳ್ಳೋ ಉದ್ದೇಶ ಅವ್ರಿಗಿಲ್ಲ. ಏನು ಉದ್ದೇಶ ಇದೆ, ಅವನು ಇದಕ್ಕೆ ಬರಬೇಕು ಅಂತ. 25 ಪೈಸೆಗೆ ಅಷ್ಟು ಬೆಲೆ ಇತ್ತು ಕೂಡ ಈ ಕಾಲಕ್ಕೆ, 25 ಪೈಸೆಗೆ ಬೆಲೆ ಇತ್ತು. ಬಟ್ ಅದು 25 ಪೈಸೆ ಮುಖ್ಯ. ಅದು ಯಾವುದೇ ಪೆನಾಲ್ಟಿ ಹಾಕೋರಿಗೆ ಪೆನಾಲ್ಟಿ ತಗೊಳ್ಳೋ ಉದ್ದೇಶ ಇರೋದಿಲ್ಲ. ಏನಿರುತ್ತೆ, ಕೆಲಸ ಆಗೋದು ಮುಖ್ಯ ಅಷ್ಟೇ, ಅದು ತಪ್ಪಾರದು ಅಂತ. ಇಲ್ಲಿ ಹಾಗೇನೆ ನಡೆದಿತ್ತು. ಆಗ ಯೋಚನೆ ಮಾಡ್ದ, ಬಂದ, ಆ ಕೆಲಸ ಮುಗಿಸ್ಲ. ದಸ್ಯೂನ್ ಹತ್ವ, ಉಗ್ರ ಶಿಕ್ಷೆ ಕೊಟ್ಟಿದ್ದಕ್ಕೆ ಇದಾಯ್ತು. ತೀರ್ಥಯಾತ್ರೋನ್ಮುಖ ಅದು ಮರುದು ಸಭೆಯಲ್ಲಿ ಅನೌನ್ಸ್ ಮಾಡ್ದ. ಅವ್ರು ಡೀಟೇಲ್ ಅಲ್ಲಿ ಹೇಳ್ತಾರೆ, ಅನೌನ್ಸ್ ಮಾಡ್ದ, ನಾನೀಗ ತಪ್ಪು ಮಾಡಿದ್ದೇನೆ, ನೀವು ಉಲ್ಲಂಘನೆ ಮಾಡಿದ್ದೇನೆ ಅಂದ್ರೆ ತೀರ್ಥಯಾತ್ರೆ ಹೋಗ್ತೇನೆ ಅಂತ ಹೇಳಿ. ಆ ತಕ್ಷಣ ಅವ್ರು ಹೇಳಿದ್ರು, ಯುಧಿಷ್ಠಿರಾದ್ಯೈಹಿ. ಅರ್ಜುನ್ ಇನ್ನೊಂದು ಆಸ್ಪೆಕ್ಟ್ ಇದೆ. ಕೆಲಸ ಏನ್ ಮಾಡ್ತಾರೆ ಗೊತ್ತಾ, ಕೆಲವರು ಇಂಥ ತಪ್ಪು ಮಾಡಿಬಿಟ್ಟು ಎಷ್ಟು ಕೇಳ್ತಾರೆ, ಅದು ಕೇಳಬಾರ್ದು, ಅಡ್ವಾಂಟೇಜ್ ತೊಗೊಳಕ್ ಹೋಗ್ಬಾರ್ದು. ಒಳ್ಳೆ ಕೆಲಸ ಮಾಡಿದ್ದೇನೆ ದಯವಿಟ್ಟು ಬಿಟ್ಟು ಬಿಡಿ, ಹಾಗೆಲ್ಲ ಕೇಳಕ್ ಹೋಗ್ಬಾರ್ದು. ಅರ್ಜುನ ಕೇಳಲಿಲ್ಲ, ಭಾರಿ ಇಂಪಾರ್ಟೆಂಟ್. ಇದು ಅರ್ಜುನ ದೊಡ್ಡತನ. ಇದು ತುಂಬಾ ಆ ರೀತಿ ಮಾಡಿದ್ದಕ್ಕೆ ಅದು ಅಷ್ಟು ಲಾಭ ಆಯ್ತು. ತೀರ್ಥಯಾತ್ರೆ ಮಾಡ್ತೇನೆ ಅಂತ ಒಪ್ಕೊಂಡಿದ್ದಕ್ಕೆ ತುಂಬಾ ಉಪಯೋಗ ಆಯ್ತು ಅದರಿಗೆ. ಯಾವಾಗಲೂ ಕೂಡ ಯಾವುದೇ ಕಾರಣಕ್ಕೂ ಏನ್ ಮಾಡ್ಕೊಡುದು ನಾವು, ಒಳ್ಳೆಯವರೆಂಬ ಒಂದು ಕಾರಣಕ್ಕೆ ಅದು ಇನ್ನೊಂದು ಕಡೆ ಉಪಯೋಗಿಸ್ಬಾರ್ದು. ಯಾವಾಗ ಉಪಯೋಗಿಸ್ಬಿಟ್ರೆ ಏನಾಗತ್ತದು, ಎನ್ಕೇಶ್ ಫಲಾಪೇಕ್ಷೆ ಮಾಡಿದಾಗ ಫಲಾಪೇಕ್ಷೆ ಮಾಡಬಾರ್ದು. ಅದು ನನ್ನ ಕರ್ತವ್ಯ ಮಾಡಿ ಆಯ್ತು ಅಷ್ಟೇ. ಈಗ ನಾನು ಎಕ್ಸಾಂಪಲ್ ಕೇಳೋದಿಲ್ಲ, ಪನಿಷ್ಮೆಂಟ್ ಯಾವ್ದು ಪ್ರಕಾರ ಇರೋ ಮಾಡ್ತೀನಿ ಅಷ್ಟೇ. ಇದು ದೊಡ್ಡತನ. ಇದೆಲ್ಲ ಕೇಳಿದ ನಮಗೇನಾಗತ್ತೆ, ಮೆಸೇಜ್ ಬರೋದು. ಮಹಾಭಾರತ ಹಾಗೆ ಹೇಳಿದೆ, ಮುಂದೆ ಆದ್ರೆ ಏನಾಯ್ತು, ಎಷ್ಟು ಒಳ್ಳೇದಾತನಿಗೆ. ಆ ಕಾಲಕ್ಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ವೇವ್ ಮಾಡಿಬಿಟ್ರೆ ಬಹಳ ಸುಲಭ. ಆದ್ರೆ ವೇವ್ ಮಾಡ್ಲಿಕ್ಕೆ ಇಷ್ಟಪಡದೆ ಹೋದಾಗ ಆತ ನಿಜವಾಗ್ಲೂ ಕೂಡ ಒಂದು ಬೇರೆ ಅಡ್ವಾಂಟೇಜ್ಗೆ ಅರ್ಹನಾಗ್ತಾನೆ ಅಂತ ಅರ್ಥ. ಶಸ್ತ್ರಾದಿತ್ಸು ಫಲ್ಗುನು ಅದ್ರಾಗ್ ಯುಧಿಷ್ಠಿರಾದ್ಯೈಹಿ ಸೌಹೃದಾತ್ ವಾರಿತಃ ಅಪಿ ಯಯೌ ಸತ್ಯಾರ್ಥಂ ಸಹ ಕದಾಚಿತ್ಯುನದ್ಯಾಂ ಕುರ್ವನ್ ಸ್ನಾನಂ ಮಾಯಯಾ ನಾಗವಧ್ವಾ ಕೃತೋ ಲೋಕೆ ಭುಜಗಾನಾಂ ಕ್ಷಣೇನ. ಯುಧಿಷ್ಠಿರಾದ್ಯೈಹಿ ಸೌಹೃದಾತ್ ವಾರಿತಃ ಅಪಿ ಯಯೌ ಸತ್ಯಾರ್ಥಂ ಸಹ ಕದಾಚಿತ್ ದ್ಯುನದ್ಯಾಂ ಕುರ್ವನ್ ಸ್ನಾನಂ ಮಾಯಯಾ ನಾಗವಧ್ವಾ ಕೃತಃ ಲೋಕಂ ಭುಜಗಾನಾಂ ಕ್ಷಣೇನ. ಒಂದು ಶ್ಲೋಕ ಎಷ್ಟು ದೂರ ಹೋಗ್ಬಿಟ್ಟಿದ್ದಾರೆ ಆಗ್ಲೇ, ಒಂದೇ ಶ್ಲೋಕದೊಳಗೆ. ಯುಧಿಷ್ಠಿರಾದ್ಯೈಹಿ ಜನ ಇಬ್ಬರು ಯಾರು, ದೊಡ್ಡವರು ಭೀಮಸೇನ, ಧರ್ಮ, ಮತ್ತಿವರು ನಕಲ ಸಹದೇವರು. ಎಲ್ಲರೂ ಏನ್ ಹೇಳಿದ್ರು, ಇದು ನಾವು ದೋಷ ಅಂತ ತಿಳ್ಕೊಂಡಿಲ್ಲ, ನೀನ್ ಮಾಡಿ ಸರಿಯಾಗಿದೆ, ತೀರ್ಥಯಾತ್ರೆ ಹೋಗ್ಬೇಕಾಗಿಲ್ಲ ಅಂತ ಹೇಳಿದ್ರು. ಅದು ಅವ್ರ ಕೆಲಸ. ಆ ರೀತಿ ಹೇಳೋದು ಅವ್ರ ಕೆಲಸ. ನೋಡಯ್ಯ ನೀನ್ ಒಳ್ಳೆಯವನ ಹತ್ರ ಕನ್ಸಿಡರ್ ಕೊಡ್ತೀವಿ ಅಂತ ಹೇಳೋದು ಅವ್ರ ಕರ್ತವ್ಯ. ಅದು ದೊಡ್ಡವರಾಗ್ತಾರೆ ಹೇಳಿಬಿಟ್ಟು. ಇದು ತಗೋಬಾರ್ದು, ಅದು ಮುಖ್ಯ. ಅದು ಜಾಣತಾನ. ಅವ್ರ ಕೆಲಸ ಅವ್ರು ಮಾಡಿದ್ರು, ತನ್ನ ಕೆಲಸ ತಾನು ಮಾಡಿ. ಅವ್ರಿಗೆ ಆಗೋ ಹೇಳಿದಾರಲ್ಲ ಅಂತ ಹೇಳಿ ತಗೊಳಕ್ ಹೋಗ್ಬಾರ್ದು. ಯುಕ್ತಾಂ ಅಂತ ಹೇಳಿದ, ಇಲ್ಲ ಇಲ್ಲ ನಾನು ಸತ್ಯಾರ್ಥಂ, ಸತ್ಯ ಮುಖ್ಯ. ಸತ್ಯ ಲೋಕಾಧಿಪತೇ ಗೊತ್ತಾಯ್ತಾ, ಆದೇಶಸ್ಯ ಪಾಲನಾರ್ಥಂ ಅಲ್ಲಿ ತಗೋಬೇಕು. ಸತ್ಯಾರ್ಥಂ ಅಂದ್ರೆ ಯಾವಾಗಲೂ ಕೂಡ ಸತ್ಯವಾಗಿ ಪ್ರಮಾಣ ಮಾಡ್ತಾರೆ ಅಂದ್ರೆ ದೇವತೆಗಳು ರೆಕಾರ್ಡ್ ಮಾಡ್ತಾರೆ ಅಂತ. ಅದು ಉಳಿಸ್ಕೋಬೇಕಲ್ಲ. ಏನ್ ಬಾಯಲ್ಲಿ ಹೇಳ್ಬಿಟ್ರೆ ಮುಗಿದೋಯ್ತು, ಕೊಡ್ತೇನೆ ಮಾತು ಉಳಿಸ್ಕೊಂಡ್ಬಿಡ್ಬೇಕು. ದಶರಥ ಅಗ್ರಿಮೆಂಟ್ ಏನು ಬರ್ಕೊಟ್ಟಿರ್ಲಿಲ್ಲ, ಬಾಯಲ್ಲಿ ಹೇಳಿದ್ರೆ ಆಯ್ತು. ಅಗ್ರಿಮೆಂಟ್ ಬರ್ಕೊಟ್ಟು ಎಲ್ಲ ರಿಜಿಸ್ಟರ್ ಮಾಡಿಸಿದ್ರು ಕೂಡ ಮತ್ತೇನ್ ಮಾಡ್ತಾನೆ, ಅದನ್ನ ಅಫಿಡೇವಿಟ್ ಕೊಟ್ಟು ಮತ್ತೆ ಚೇಂಜ್ ಮಾಡ್ಕೊಂಡು ಟ್ರೈ ಮಾಡ್ತಾನೆ ಮನುಷ್ಯ, ಅಡ್ವಾಂಟೇಜ್ಗೋಸ್ಕರ. ಹಿಂದೆ ಹಾಗಿರ್ಲಿಲ್ಲ. ಸತ್ಯಾರ್ಥಂ, ಅವ್ರ ಮಾತು ದೊಡ್ಡವ್ರ ಮಾತು ಅಂದ್ರೆ ಮಾತಷ್ಟೇ. ಸತ್ಯಾರ್ಥಂ ಸಹ ಕದಾಚಿತ್ ದ್ಯುನತ್ಯಾಂ. ಹೊರಟೇ ಬಿಟ್ಟ. ಹೇಗೆ ಹೊರಟ ಅದು ಹೇಳ್ತಾವ್ರು, ಬೆಟಾಲಿಯನ್ ಹೋಗ್ತಾನೆ. ರಾಜರು ಹೊರಟು, ಮಿನಿಸ್ಟರ್ ಹೊರಟ್ರೆ ಒಬ್ಬರೇ ಹೋಗೋದಿಲ್ಲ, ಏನಾಗ್ತಾನೆ, ಎಂಟೈರ್ ಒಂದು ಇದಿರುತ್ತೆ ಸ್ಕ್ವಾಡ್. ಅದೆಲ್ಲ ಏನೇನು ಅವರೆಲ್ಲ ಇರ್ಬೇಕು ಅದ್ರೊಳಗೆ. ಅದು ಸ್ವಾಮಿಗಳು ಹೊರಟ್ರ ಪರಿವಾರ. ಅಲ್ಲಿ ಎಲ್ಲ ಒಂದು ಸೇವಕರ ಒಂದಿಷ್ಟು ಮಿನಿಮಮ್ ಇರ್ಬೇಕು. ಆ ರೀತಿ ಹೊರಟು. ಆ ರೀತಿ ಅರ್ಜುನ ಹೊರಟ. ಒಬ್ಬನೇ ಹೋಗಿದ್ದಲ್ಲ, ನಡ್ಕೊಂಡು ಹೋಗಿದ್ದು ನಿಜ. ಅದು ಒಬ್ಬನೇ ಹೋಗಿದ್ದಲ್ಲ, ಜೊತೆಗೊಂದು ಎಲ್ಲ ಹೇಳ್ತಾರೆ. ಪುರಾಣ ಹೇಳೋರ ಜೊತೆಗಿದ್ರು ತುಮಸಾಗುತ್ತಾ ಆಯ್ತಾ. ನಿತ್ಯ ಪುರಾಣ ಕೇಳ್ಬೇಕು ಅವರೆಲ್ಲ. ರಾಜರೆಲ್ಲ ಒಂದು ಪ್ರೋಗ್ರಾಮ್ ಅದು ಡೈಲಿ. ರಾಜ ಮಹಾರಾಜರೆಲ್ಲ ಅವತ್ತು ಅದರಿಂದ ಅವ್ರ ನಾಲೆಡ್ಜ್ ಅಪ್ಡೇಟ್ ಆಗ್ತಾ ಇತ್ತು.
ಕಡೆ ಅದೇ ಅಪ್ಡೇಟ್ ಆಗ್ತಿರ್ಬೇಕು ಅದೆಲ್ಲ ಕೂಡ. ಇವತ್ತು ಊಟ ಕೂಡ ಹಾಗೇನೆ, ಒಂದ್ ದಿವಸ 3-4 ಊಟ ಮಾಡಕ್ ಬರೋದಿಲ್ಲ, ಅವತ್ತವತ್ತಿಗೆ ಮಾಡ್ಬೇಕಲ್ಲ. ಅದೇ ಅವತ್ತವತ್ತು ಕೇಳಬೇಕು. ಅದಕ್ಕೆ ಎಲ್ಲ ಕಡೆ ಅಡಿಗೆ ಎಲ್ಲ ಒಂದು ವ್ಯವಸ್ಥೆ, ಫುಲ್ ವ್ಯವಸ್ಥೆ. ಆ ರೀತಿ ಹೊರಟ ಸಾಕ್ತಾ ಸಾಕ್ತಾ ಇಲ್ಲಿ ಹೊರಟಿದ್ದ ತಲೆಯಿಂದ ಇಂದ್ರಪ್ರಸ್ಥದಿಂದ ಪ್ರದಕ್ಷಿಣಾಕಾರ ತೀರ್ಥಯಾತ್ರೆ ಏನು ಮಾಡಿ ಹ್ಯಾಂಗ್ ಮಾಡ್ಬೇಕು? ಯಾವಾಗ್ಲೂ ಪ್ರದಕ್ಷಿಣಾಕಾರ ಮಾಡ್ಬೇಕು. ಯಾವ ಎಡಬಲ ತುಂಬಾನೇ ಎಲ್ಲ ಹೋಗ್ತಾರೆ ಹಾಗೆಲ್ಲ ಮಾಡಬಾರ್ದು. ಪ್ರದಕ್ಷಿಣೆ ಟಿಕ್ ಹುಡುಕ್ಬೇಕು. ತೀರ್ಥಪುರವನ್ನು ಹಾಗೆ ಬರೋದಿಲ್ಲ ವಾದಿರಾಜ ಸ್ವಾಮಿ. ಒಂದಿಕ್ಕೆ ಹೋಗ್ತಾನೆ ಅಂತ ತಿಳ್ಕೊಂಬ. ಒಂದಿಕ್ಕೆ ಹೋದಾಗ ಪ್ರದಕ್ಷಿಣಾಕಾರ ಶುರು ಮಾಡೋದು. ಆ ಕ್ಷೇತ್ರ ಪ್ರದಕ್ಷಿಣಾಕಾರನೇ ಮುಗಿಸ್ಬೇಕಲ್ಲ, ಅದು ಪುಣ್ಯ ಬರುತ್ತೆ. ಎಲ್ಲ ದೇವ ಪ್ರದಕ್ಷಿಣೆ ಹಾಗೆ ದೇವರಿಗೆ ಹಾಕ್ತೇವೋ ತೀರ್ಥಕ್ಕೆ ಪ್ರದಕ್ಷಿಣೆ ಹಾಕ್ತಾ ಇಡಕ್ಕ ಭಾರಿ ಪುಣ್ಯ ಬರುತ್ತೆ. ಅದ್ರಿಂದ ಆ ರೀತಿ ಫಸ್ಟ್ ಅದಕ್ಕೆ ಹೊರಟಾಗ ಅಲ್ಲಿಗೆ ಉತ್ತರಕ್ಕೆ ಹೊರಟು ಬಿಟ್ಟ ಬಂದು ಸಿಕ್ಕಿದ್ದು ಹರಿದ್ವಾರ ಹಾಕ ಡೆಲ್ಲಿಯಿಂದ ಡೆಲ್ಲಿ ತಾನೇ ಇಂದ್ರಪ್ರಸ್ಥ ಅಂದ್ರೆ ಹರಿದ್ವಾರಕ್ಕೆ ಹೊರಟು. ದೊಡ್ಡ ಕ್ಷೇತ್ರ ಅಯೋಧ್ಯ ಮಥುರಾ ಮಾಯಾ ಕ್ಷೇತ್ರ ಅಂತ ಅದೇನೆ. ಹೆಸರೇ ಮಾಯಾ, ಇವತ್ತು ಹೆಸರು ಬದಲಾಗಿಬಿಟ್ಟಿದೆ, ಹರಿದ್ವಾರ ಅಂತ ಆಗಿದೆ. ಹಿಂದೆ ಮಾಯಾ ಹೆಸರು, ಮಾಯಾಪುರಿ ಅಂತ ಅದಕ್ಕೆ ಹೆಸರು. ಆದ್ದರಿಂದ ಅಲ್ಲಿ ನಡೀತು. ಅಲ್ಲಿ ಹೋಗಿ ಏನ್ ಮಾಡ್ತಿದ್ದ ಗೊತ್ತಾ? ದ್ಯುನದ್ಯಾಂ, ಗಂಗಾ ನದಿ, ಕುರ್ವನ್ ಸ್ನಾನ ಮಾಡ್ಲಿಕ್ಕೆ ಅಂತ ಇದ್ದ. ಮಾಯೆಯ ನಾಗವತ್ತು ಉಲೂಪಿ ಅಂತ ಅವಳ ಹೆಸರು. ಅವಳೇನ್ ಮಾಡಿದ್ಲು? ಮಾಯ ಮಾಡಿ ಅವಳನ್ನ ಪಾತಾಳಗ ನಾಗಲೋಕ ಹೊರಟೋಗ್ಬಿಟ್ಲು. ಕೃತಃ ಲೋಕಂ ಭುಜಗಾನಾಂ ಕ್ಷಣೇನ. ಕಿಡ್ನಾಪ್ಗೆ ಸಿದ್ಧ ಹೊಂದಿದ್ದು ಒಂಥರ, ಬಟ್ ಒಳ್ಳೆ ಪರ್ಪಸ್ಸೇ ಮಾಡಿದ್ದಷ್ಟೇ. ಏನ್ ಮಾಡಿದ್ರು? ಭುಜಗ ಅಂದ್ರೆ ನಾಗರು ಕ್ಷಣ ಮಾತ್ರ ಕರ್ಕೊಂಡು ಹೊರಟೋಗ್ಬಿಟ್ಲು. ತಸ್ಯಾಃ ಪಿತಾ ಗರುಡೇನಾತ್ತಪತ್ಯು ಪುತ್ರಾಕಾಂಕ್ಷಿ ಚೋದಯಾಮಾಸ ಪಾರ್ಥಂ ಸಂವತ್ಸರಂ ಬ್ರಹ್ಮಚರ್ಯೇತು ಪಾರ್ಥೈಃ ಕೃಷ್ಣಾಹೇತೋಃ ಸಮಯೇ ಸಾಧುಬದ್ಧಂ. ತಸ್ಯಾಃ ಪಿತಾ ಗರುಡೇನ ಆತ್ತಪತ್ಯುಃ ಪುತ್ರಾಕಾಂಕ್ಷಿ ಚೋದಯಾಮಾಸ ಪಾರ್ಥಂ ಸಂವತ್ಸರಂ ಬ್ರಹ್ಮಚರ್ಯೇತು ಪಾರ್ಥೈಃ ಕೃಷ್ಣಾಹೇತೋಃ ಸಮಯೇ ಸಾಧು ಬದ್ಧಂ. ತಸ್ಯಾಹ ಪಿತಾ ಗರುಡೇನ ಆತ್ತಪತ್ಯು. ಅವಳು ಬಂದಿದ್ದು ಉದ್ದೇಶ ಇತ್ತು. ಅವಳು ಬಂದಿದ್ದಕ್ಕೆ ಅವಳ ಗಂಡನನ್ನ, ಅವಳ ಅವಳು ಒಬ್ಬ ನಾಗಸ್ತ್ರೀಯವು. ಅವಳು ಏನಾಗಿತ್ತು? ಅವಳ ಗಂಡನನ್ನ ಗರುಡ ಕೊಂದು ಹಾಕ್ಬಿಟ್ಟಿದ್ದ. ಈಗ ಹಾವು ಗರುಡ ವಿರುದ್ಧ ಅಲ್ಲ, ಕೊಂದು ಹಾಕ್ಬಿಟ್ಟಿದ್ದ. ಪುತ್ರಾಕಾಂಕ್ಷಿ, ಆದ್ರೆ ವಂಶ ಬೆಳಿಬೇಕಾದ ಅವಶ್ಯಕತೆ ಇದೆ. ಯಾವಾಗ ಇನ್ನೊಂದು ಮದುವೆ ಕಾಲ ಅಲ್ಲ, ಗೊತ್ತಾಯ್ತಾ? ವಂಶ ಬೆಳಿಬೇಕಾಗಿತ್ತು. ಅದಕ್ಕೊಂದು ಅವಕಾಶ ಇತ್ತು, ನಿಯೋಗ ಪದ್ಧತಿಯಿಂದ ಪಡಿಬಹುದು ಅಂತ ಇತ್ತು. ಅದಕ್ಕಾಗಿ ಪುತ್ರಾಕಾಂಕ್ಷಿ ಚೋದಯಾಮಾಸ ಚಾಪ್ತಂ. ಇತ್ಯಾರಾಕೆ? ನಾಗರಾಜನ ಮಗಳು. ಇವಳು ಮಗಳಿದ್ದಾಳೆ, ಅವನಿಗೆ ಮಗ ಇಲ್ಲ. ಅವಳಲ್ಲಿ ಮಗ ಹುಟ್ಟಿದ್ರೆ ಅವಳ ವಂಶ ಬೆಳೆಯುತ್ತೆ, ತನಗೂ ಉಪಯೋಗ ಆಗುತ್ತೆ ಅಂತ ಹೇಳಿ ಅರ್ಜುನನ ಕೇಳ್ಕೊಂಡು, ಅದಕ್ಕೆ ಆಕೆ ಬಂದಿತ್ತು. ಅರ್ಜುನ ಕರ್ಕೊಂಡೋಗೋ ಉದ್ದೇಶ ಅದಕ್ಕಿತ್ತು. ಕರ್ಕೊಂಡೋಗಿ ತಂದೆ ಹತ್ರ ಒಪ್ಸಿದ್ಲು. ಆತ ಕೇಳ್ಕೊಂಡ, ಹೀಗಾಗಿದೆ, ಇವಳಿಗೆ ಗಂಡ ಇಲ್ಲ, ಸಂತಾನ ಆಗಬೇಕಾಗಿದೆ, ಅನುಗ್ರಹ ಮಾಡು ಅಂತ ಕೇಳ್ಕೊಂಡ. ಅದು ರೂಲ್ಸ್ ಆಗಿತ್ತು, ಆದ್ರಿಂದ ಸಮಸ್ಯೆ ಇಲ್ಲ. ಇವತ್ತು ಅದಕ್ಕೆ ಅವಕಾಶ ಇಲ್ಲ. ಚೋದಯಾಮಾಸ ಪಾರ್ಥಂ ಸಂವತ್ಸರಂ ಬ್ರಹ್ಮಚರ್ಯೇತು ಪಾರ್ಥೈ. ಆಗ ಒಂದು ನಿಯಮ ಇತ್ತು, 1 ವರ್ಷ ತೀರ್ಥಯಾತ್ರೆ ಮಾಡ್ಬೇಕಷ್ಟೇ ಅಲ್ಲ, ಬ್ರಹ್ಮಚರ್ಯ ಪಾಲನೆ ಮಾಡ್ಬೇಕು ಅಂತಿತ್ತು. ಯಾವುದೇ ವ್ರತಕ್ಕೆ ಸಾಮಾನ್ಯ ಯಾವ್ದು ಅಟ್ಯಾಚ್ ಮಾಡ್ತಾರೆ? ಬ್ರಹ್ಮಚರ್ಯ ಮತ್ತು ಸಾಮಾನ್ಯವಾದ ವ್ರತದ ಒಂದು ಭಾಗ. ಯಾವುದೇ ವ್ರತವಾಗಿರ್ಬೋದು, ಗೊತ್ತಾಯ್ತು? ಏಕಾದಶಿ ವ್ರತ, ಕೃಷ್ಣಾಷ್ಟಮಿ ಆಗ್ಬೋದು. ಇಂಥ ವ್ರತ ಸಂಕಲ್ಪ ಮಾಡಿಬಿಟ್ರೆ ಬ್ರಹ್ಮಚರ್ಯ. ಇವತ್ತು ಸೇವೆಗಂತೂ ಮಾಡಕ್ಕೆ ಮಂತ್ರಾಲಯಕ್ಕೆಲ್ಲ ಕಡೆಗೆಲ್ಲ ಹೋಗ್ತಾರೆ. ಅಲ್ಲಿ ಕೂಡ ಏನ್ ಮಾಡ್ಬೇಕು? ಅವರು ಈ ನಿಯಮ ಪಾಲನೆ ಮಾಡಲೇಬೇಕಲ್ಲ. ಅದಕ್ಕಾಗಿ ಪುತ್ರಾಕಾಂಕ್ಷಿ ಇದು ಸ್ಪೆಷಲ್ ಬೇರೆ ಹಾಕಿದ್ರು. ಅದಕ್ಕೋಸ್ಕರ ಆತ ಬ್ರಹ್ಮ ಸಂವತ್ಸರಂ ಬ್ರಹ್ಮಚರ್ಯೇ ಸ್ಥಿತಂತು ಪಾರ್ಥೈ ಕೃಷ್ಣಾಹೇತೋ ಸಮಯೇ ಸಾಧುಬದ್ಧಂ. ಆಗ ದ್ರೌಪದಿಗೋಸ್ಕರ ನಿಯಮ ಮಾಡಿದ್ರು, ಸಮಯೇ ಸಾಧುಬದ್ಧಂ. ಆ ಸಮಯದೊಳಗೆ ಇನ್ನೊಬ್ಬರು ನೋಡಿದ್ರೆ ಆ ಕಾಲದಲ್ಲಿ ತೀರ್ಥಯಾತ್ರೆ ಮಾಡಬೇಕು, ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಅಂತ ಹೇಳಿದ್ರಿಂದ ಅರ್ಜುನ ಏನ್ ಮಾಡಾಗಿರ್ಲಿಲ್ಲ. ಈಗ ಅದು ತಯಾರಾಗಲಿ ಸಾಧ್ಯ ಇರಲಿಲ್ಲ ಅಂತ ಅದೇನ್ ಮಾಡಿದಂತೆ, ಪುನರ್ ಯಾಚ್ಯಮಾನಸ್ಸ ಪಾರ್ಥ. ಆತ ಮತ್ತೆ ಕೇಳ್ಕೊಂಡ. ಮೊದಲು ಹೇಳಿದೆ ನಿಯಮ ಹೀಗಿದೆ, ಸಾಧ್ಯ ಇಲ್ಲ ಅಂತ ಹೇಳಿದ. ಆತ ಬಿಡ್ಲಿಲ್ಲ, ವಂಶೋದ್ಧಾರ ಮಾಡ್ಬೇಕು ನೀನು ಅಂತ ಕೇಳ್ಕೊಂಡ ಭಾರಿ. ಆಗೇನ್ ಮಾಡ್ದ? ಆಯ್ತು ಒಪ್ಕೊಂಡ. ಪುತ್ರಾರ್ಥಮಸ್ಯ ಭುಜಗೇನ ತಸ್ಯಾಂ ಉತ್ಪಾದಯಾಮಾಸ ಸುತಂ ಕುಜಾಂಶಂ ನಾಮ್ನಾ ಇರಾವಂತಂ ವರುಣಾವೇಶಯುಕ್ತಂ. ಆಗ ಒಪ್ಕೊಂಡ್ಬಿಟ್ಟು ಅವಳಲ್ಲಿ ಗರ್ಭಾಧಾನವನ್ನು ಮಾಡದ. ಒಬ್ಬ ಮಗ ಹುಟ್ಟಿದ. ಉತ್ಪಾದಯಾಮಾಸ ಸುತಂ ಕುಜಾಂಶಂ. ಒಬ್ಬ ಮಗ ಹುಟ್ಟಿದ, ಅವನು ಕುಜಾಂಶ, ಕುಜ ಅಂದ್ರೆ ಮಂಗಳನ ಅಂಶ ಅವನು. ನಾಮ್ನಾ ಇರಾವಂತ, ಹೆಸರು ಇರಾವಂತ ಅಂತ ಅವನ ಹೆಸರು.
ವರುಣಾವೇಶ ಯುಕ್ತಂ, ವರುಣನ ಆವೇಶ ಬೇರೆ ಜೊತೆಗಿತ್ತ ಆತನನ್ನ ಮಗನಾಗಿ ಪಡೆದುಕೊಂಡ ಅರ್ಜುನ. ಇದು ಬಹಳ ಮುಖ್ಯ. ಇದು ಪುನಃ ಯಾಚ್ಯಮಾನಸ್ಸ ಪಾರ್ಥಃ ಪುತ್ರಾರ್ಥಂ ಮಸ್ಯಾಹ ಭುಜಗೇನ ತಸ್ಯಾಂ ಉತ್ಪಾದಯಾಮಾಸ ಸುತಂ ಕುಜಾಂಶಂ ನಾಮ್ನಾ ಯರಾವಂತಂ ವರುಣಾವೇಶಯುಕ್ತಂ. ವಿವಾಹ ಕಲಿಲ್ಲ, ತಪ್ಪು. ವಿವಾಹ ಆಗಬಾರ್ದಂತಾನೆ ಇಷ್ಟೆಲ್ಲ ಮಾಡಿರೋದು. ಈಗ ಇದು ವಿದ್ಯೆ ಕೆಲಸನೇ ಬಂತು. ವಿವಾಹ ಮಾಡ್ಬೋದಾಗಿತ್ತು ಮತ್ತೆ ಅವರಿಗೆ. ಆ ಕಾಲಕ್ಕೆ ಒಂದು ಕೇಸು ಬಂದಿಲ್ಲ. ಪುನರ್ವಿವಾಹದ ಕೇಸ್ ನಾಟ್ ಇವನ್ ಸಿಂಗಲ್ ಕೇಸ್ ರಿಪೋರ್ಟ್ ಆಗಿಲ್ಲ. ಆದ್ರಿಂದಾನೆ ಅದು ನಿಷಿದ್ಧ. ಆ ಹಿನ್ನೆಲೆಯಲ್ಲಿ ಈ ರೀತಿ ಇದಕ್ಕೆ ಅವಕಾಶ ಇದೆ. ಹಾಗಿದ್ರೆ ಸೊಲ್ಯೂಷನ್ ಬೇಕಲ್ಲ, ಈ ಸೊಲ್ಯೂಷನ್ ಕೊಟ್ಟಿದ್ದು. ಇಂಥ ವಿಧವೆ ಆಗೋ ಪ್ರಸಂಗ ಬಂದುಬಿಟ್ಟು ಸಂತಾನದವರೆ ವಂಶ ನಿಲ್ಲಬಾರದು ಅನ್ನೋ ಕಾರಣಕ್ಕೋಸ್ಕರ ನಿಯೋಗ ಪದ್ಧತಿಯಿಂದ ಪಡೆಯಬಹುದು. ಅಂದರೆ ವಿವಾಹದ ಉದ್ದೇಶದಲ್ಲಿ ಏನು ಸೇರಿಕೊಂಡಿದೆ? ವಂಶವೃದ್ಧಿ ಒಂದು ಭಾಗ ಸೇರಿದೆ. ಅದು ಮಿಸ್ ಆಗಬಾರದು ಅಂತ ಅವಕಾಶ ಕೊಟ್ಟಿದ್ರು. ಅದು ಉಪಯೋಗ ಮಾಡ್ಕೋತಾ ಇದ್ರು. ಅದಕ್ಕೂ ಅನೇಕ ಕಂಡೀಷನ್ಸ್ ಇತ್ತು. ಎಲ್ಲರೂ ಮಾಡ್ಕೊಳ್ಳಾಗಿಲ್ಲ ಅದನ್ನು. ಅದು ಪ್ರತಿಷ್ಠಿತ ವಂಶ, ಕೆಲವು ಅಯೋಗ್ಯರ ವಂಶ ನಿಂತೋದ್ರೆ ಭಾರಿ ಒಳ್ಳೇದೇ. ಅದು ಗೊತ್ತಾಯ್ತಿಲ್ಲ. ಯಾರು ಬಂತು ಉಳಿಸ್ಬಾರ್ದು, ಶತ್ರುಶೇಷ ಹೇಗೆ ಉಳಿಸ್ಬಾರ್ದು ಹಾಗೆ ದುಷ್ಟ ಶೇಷ ಉಳಿಸ್ಬಾರ್ದು ಅಂತ ಹೇಳಿಬಿಟ್ಟು ಅದು ನಿಯಮ. ಆದ್ರೆ ಕೆಲವರು ವಂಶ ಉಳಿಬೇಕಾದ್ರಿಂದ ಕುಜ ಅಂದ್ರೆ ಮಂಗಳ. ಕುಜವಾಸರೆ ಸಂಧ್ಯಾನ ಮಾಡಿ ಹೇಳ್ಬೇಕಲ್ಲ ಪ್ರತಿ ಮಂಗಳವಾರ ಕೂಡ. ಮಂಗಳವಾಸರೇ ಹೌದು, ಭೌಮವಾಸರೇ ಹೌದು, ಕುಜವಾಸ ಮೂರನ್ನು ಹೇಳ್ಬೇಕು. ಯಾವ್ದು ಬೇಕಾ ಮಾಡೋರು ಬಿಟ್ಟರೆ ಮೂರನ್ನು ಬಿಡ್ಬೋದು. ಬಿಟ್ಟಿರ್ತಾರೆ, ಆದ್ರೆ ಬಿಟ್ಟವರೇ ಜಾಸ್ತಿ. ಸಂವತ್ಸರಂ ಬ್ರಹ್ಮಚರ್ಯೇತು ಪಾರ್ಥ. ಇಲ್ಲಿ ಮತ್ತೆ ಮತ್ತೆ ಕೇಳಿದಾಗ ಅರ್ಜುನ ಯೋಚನೆ ಮಾಡ್ದ, ನನ್ನಿಂದ ವಂಶ ಉಳಿಯುತ್ತೆ ಅಂತ ಆಗಲಿ ಅಂತ ಹೇಳಿದ. ಮಗು ಹುಟ್ಟಿತು. ಅದು ಸಾರ ಏನು ದೊಡ್ಡ ಮಾತೆತ್ತೇರಿ ಧರ್ಮಶಾಸ್ತ್ರ ಹೇಳ್ತಾರೆ ಆಚಾರ್ಯರು. ಗುಣಾಹ ಪಿತುಃ ಮಾತೃಜಾತಿ ಸುತಾನಾಂ ಯಸ್ಮಾತ್ ಸತಾಂ ಪ್ರಾಯಶಃ ತೇನ ನಾಗಃ ಬಲೀ ಚ ಪಾರ್ಥ ಪ್ರಥಮೋದ್ಭವತ್ವಾತ್ ಮಾಯಾವಿದ ಸ್ತ್ರೀ ಚ ಸುಧಾರ್ಮಿಕಶ್ಚ. ಗುಣಾಹ ಪಿತೃಹು ಪಿತುಹು. ಸರಿಯಾಗಿ ನೀವು ಕೇಳಬೇಕಿದೆ. ಒಬ್ಬ ಈ ರೀತಿ ಮಗು ಹುಟ್ಟಿದಾಗ ತಾಯಿ ಜಾತಿ ಯಾವುದು ಅಂತ ಪ್ರಶ್ನೆ. ಯಾವ ತಾಯಿ ಜಾತಿ? ಈ ಪ್ರಶ್ನೆ ಅಂತೂ ಉತ್ತರ ಕೊಡ್ಬೇಕಾದ್ರೆ ಆನ್ಸರ್ ಕೊಡ್ಬೇಕಲ್ಲೇ. ಇವತ್ತು ಸರ್ಕಾರದ ಪ್ರಕಾರ ನಿಯಮ ಏನು ಅಂತ ಕೇಳಿದ್ರೆ ತಂದೆಯ ಜಾತಿ ಅಂತ. ಸಾಮಾನ್ಯವಾಗಿ ತಂದೆಯ ಜಾತಿ, ಶಾಸ್ತ್ರದಲ್ಲಿ ಹಾಗಲ್ಲ, ತಾಯಿ ಜಾತಿ ಅಂತ ಹೇಳ್ತಾರೆ. ಗುಣಾಹ ಪಿತುಹು ಮಾತೃಜಾತಿ ಸುತಾನಾಂ ಯಸ್ಮಾತ್ ಸತಾಂ ಪ್ರಾಯಶಃ ತೇನ ನಾಗ. ಒಂದು ನಿಯಮ ಇದೆ. ತಂದೆಯ ಗುಣಗಳು ಬರುತ್ತಂತೆ, ತಾಯಿ ಜಾತಿ ಬರುತ್ತೆ. ಅರ್ಥ ಆಯ್ತಾ? ತಂದೆಯ ಗುಣಗಳು ತಾಯಿಯ ಜಾತಿ ಬರೋದ್ರಿಂದ ಹಾಗೂ ಏನಾಯ್ತು? ಮಗು ಹುಟ್ಟಿದ ಮಗು ಯಾವ್ದು ಸೇರ್ತೀಗ? ನಾಗ, ಹಾವು. ತಾಯಿ ಹಾವಾದ್ರಿಂದ ಹಾವಿನಿದು ಬಂತು ನಾಗ. ಆದ್ರೆ ಗುಣಗಳು ಮಾತ್ರ ಅರ್ಜುನದ ಗುಣಗಳೇ ಬಂತು. ಬಲೀ ಸ ಪಾರ್ಥ ಪ್ರಥಮೋದ್ಭವತ್ವ. ಭಾರಿ ಬಲಿಷ್ಠ. ಅರ್ಜುನನ ಮೊದಲ ಮಗ ಈತ. ಮೊದಲ ಮಗ. ಭೀಮಸೇನ ಮೊದಲ ಮಗ ಯಾರು? ಘಟೋತ್ಕಚ. ಮತ್ತೆ ಇಡೀ ಪಾಂಡವರಲ್ಲೇ ಮೊದಲನೇ ಮಗ ಘಟೋತ್ಕಚ. ಆನಂತರ ಇರಾವ. ನೆನ್ಪಿಡ್ಬೇಕಿದೆ ಯಾರ್ಯಾರು ಮೊದಲಿದಾರು, ಮೊದಲಾರು, ಕೊನೆಗಾರು ಅಂತ. ಆತ ರಾಕ್ಷಸ ವಂಶಕ್ಕೆ ಸೇರಿದ, ಈತ ನಾಗವಂಶಕ್ಕೆ ಸೇರಿದ. ಮತ್ತು ಇವರು ಉತ್ತರಾಧಿಕಾರಿ ಆಗೋ ಚಾನ್ಸೇ ಇಲ್ಲ. ಈತ ಯಾರು? ಇರಾವ. ಯಾಕೆ? ನಾಗ. ಮತ್ತು ಹುಟ್ಟಿದ ಆ ವಂಶಕ್ಕೆ, ಈ ವಂಶಕ್ಕೆ ಬರೋದೇ ಇಲ್ಲ. ಇನ್ನೊಬ್ಬರಿಗೂ ಹೆಸರು ಕೊಟ್ಟಾಗ ಇದಕ್ಕದು ರೆಕಗ್ನೈಸ್ ಆಗೋದಿಲ್ಲ. ಆದ್ರಿಂದ ಕ್ಯಾಂಡಿಡೇಟ್ ಅಲ್ಲ. ಗಡುವ ಇದ್ದಿದ್ರೆ ಆಗ್ತಿದ್ದ ಪ್ರಸಂಗ ಬರಲಿಲ್ಲ. ಅದು ರಾಕ್ಷಸ ಆಗಬಾರ್ದು, ಗಲಾಟೆ ಅವಕಾಶ ದೇವರಲ್ಲಿ ಮುಗಿಸ್ಬಿಟ್ಟ, ಅದು ತರಲಿಲ್ಲ. ಗುಣಾಹ ಪಿತುಃ ಮಾತೃಜಾತಿ ಸುತಾನಾಂ ಯಸ್ಮಾತ್ ಸತಾಂ ಪ್ರಾಯಶಃ ತೇನ ನಾಗಃ ಬಲೀ ಚ ಪಾರ್ಥ ಪ್ರಥಮೋದ್ಭವತ್ವ ಮಾಯಾಭಿದ ಸ್ತ್ರೀ ಚ ಸುಧಾರ್ಮಿಕಶ್ಚ. ನಾಗನಾಗಿ ಅಲ್ಲಿದ್ದರಿಂದ ಅನೇಕ ಮಾಯೆಗಳು ಗೊತ್ತಿತ್ತು, ಮಾಯಾವಿದ್ಯೆನೂ ಗೊತ್ತಿತ್ತು. ಅಸ್ತ್ರೀ ಶಸ್ತ್ರಾಸ್ತ್ರವನ್ನು ತಿಳ್ಕೊಂಡ. ಮುಖ್ಯವಾಗಿ ಸುಧಾರ್ಮಿಕಶ್ಚ. ಅರ್ಜುನ ಶಸ್ತ್ರಾಸ್ತ್ರ ತಿಳ್ಕೊಂಡಿದ್ದ. ಮಗ ತಂದೆಯ ಗುಣ ಬಂತು, ಶಸ್ತ್ರಾಸ್ತ್ರವನ್ನ ತಿಳ್ಕೊಂಡವನಾದ. ಸುಧಾರ್ಮಿಕಶ್ಚ, ಬಹಳ ಭಾರಿ ಧಾರ್ಮಿಕ ಅನ್ಲಿ. ಸುಧಾರ್ಮಿಕಶ್ಚ, ಬಹಳ ಧರ್ಮಿಷ್ಠನೂ ಆಗಿದ್ದ. ಈ ಪರಿಚಯ ಇದ್ದ ಮುಂದೆ ಯುದ್ಧ ಕಾಂಡದಲ್ಲಿ ಯುದ್ಧ ಪರ್ವ ಬರುತ್ತಾರ. ಯಾರ್ಯಾರು ಎಲ್ಲೆಲ್ಲಿ ಭಾಗವಹಿಸಿ ಏನೇನಾಯ್ತು ಅಂತ ಅರ್ಥ ಆಗುತ್ತೆ. ಹಿಂದಿನ ಕತೆ ಮುಂದೆ ಹಿಂದಿನ ಪೇಜ್ ಒಂದು ಪೇಜ್ ಸ್ಕಿಪ್ ಆದ್ರೂ ಕೂಡ ಕತೆ ಕಾದಂಬರಿ ಓದ್ತಿರ್ತಾರಲ್ಲ ಪಜಿತಿ ಆಗ್ಬಿಡುತ್ತೆ. ಲಿಂಕ್ ತಪ್ಪಾಗ ಆಗ್ಬಿಡುತ್ತೆ. ಒಂದು ಪೇಜ್ ಕೆಲಸ ಒಂದು ಲೈನು ಮಿಸ್ ಆದ್ರೂ ಒಂದು ಪಾಯಿಂಟ್ ಇದ್ರೆ ಹೋಗ್ಬಿಡುತ್ತೆ. ಇದು ಇಡೀ ಪುಸ್ತಕನೇ ಮಿಸ್ ಮಾಡಿಬಿಟ್ರೆ ಏನಾಗುತ್ತೆ? ಗ್ರಂಥಕಥೆನೇ ಮಿಸ್ಸು, ಯುದ್ಧ ಪರ್ವನೇ ಮಿಸ್ ಆಗಲ್ಲ. ಮಾಡಿದವರಿದ್ದಾರೆ, ಮಾಡಬಾರ್ದು. ತಥೋ ಯಯೌ ಅರ್ಜುನ ತೀರ್ಥ ಯಾತ್ರಾ ಕ್ರಮೇಣ ಪಾಂಡ್ಯಾನ್ ತನಯೋ ಅಸ್ಯ ಮಾತ್ರ ಸಹ ತ್ಯಕ್ತೋ ಭುಜಗೈರ್ದೇವಲೋಕೆ ಸಂಪೂಜಿತೋ ನವಸದ್ದೇವತೈಶ್ಚ.
ತಥೋ ಯಯೌ ಅರ್ಜುನ ತೀರ್ಥಯಾತ್ರಾ ಕ್ರಮೇಣ ಪಾಂಡ್ಯಾನ್, ಅಲ್ಲಿಂದ ಪಾಂಡ್ಯ ದೇಶಕ್ಕೆ ಹೊರಟ. ತನಯೋ ಅಸ್ಯ ಮಾತ್ರ ಸಹ ತ್ಯಕ್ತಃ ಭುಜಗೈ ದೇವಲೋಕೆ ಸಂಪೂಜಿತಃ ನವಸತ್ ದೈವತೈಶ್ಚ. ಈಗೇನಾಯ್ತು, ಇಲ್ಲಿ ಮಗು ಹುಟ್ಟಿದ ಬಂದಿತ್ತು, ಅರ್ಜುನ ಬಂದು ಹೊರಟು ಬಿಟ್ಟ. ಇಲ್ಲೇನಾಯ್ತು ಅಂದ್ರೆ ಇವರೆಲ್ಲ ಅಲ್ಲಿಯವರು ಗಲಾಟೆ ಮಾಡಿದ್ರು, ದೇವಲೋಕ ನಾಗಲೋಕದವರೆಲ್ಲ ಇದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ ಅಂತ ಹೇಳಿ. ಭೂಲೋಕದ ನಾಗಲೋಕದ ವ್ಯವಸ್ಥೆ ನಾವು ಒಪ್ಪೋದಿಲ್ಲ ಅಂತ ಹೇಳಿ ಹಾಗೇನ್ ಮಾಡಿದಾಗ ಬಹಿಷ್ಕಾರ ಹಾಕಿದ್ರು ಆಕೆಗೆ. ಯಾರಿಗೆ? ಉಲೂಪಿಗೆ ಬಹಿಷ್ಕಾರ ಹಾಕಿ. ಇವರು ಉಲೂಚಿ ಮಾಡಿದ್ರು, ಸಿನಿಮಾದೊಳಗೆಲ್ಲ ಉಲೂಚಿ ಅಂತ ಮಾಡಿಬಿಟ್ಟಿದ್ರು, ಉಲೂಪಿ ಅವಳ ಹೆಸರು. ಅವಳೇನ್ ಮಾಡಿಲ್ಲ, ಅಲ್ಲಿಂದ ಸೀದಾ ದೇವಲೋಕಕ್ಕೆ ಹೋಗ್ಬಿಟ್ಲು. ಒಳ್ಳೇದಾಯ್ತು, ಪಾರಿ ಕಟ್ಟಿರ್ಬೋದಾಗ ಹೋಗ್ಬಿಟ್ಲು ಅದಕ್ಕೆ ದೂರ. ಆದ್ರೆ ಅಲ್ಲಿ ಅಕ್ಸೆಪ್ಟ್ ಮಾಡಿದ್ರು. ಯಾತಕ್ಕೆ? ಅರ್ಜುನನ ಮಗ, ಅರ್ಜುನ ಇಂದ್ರಾವತಾರ, ಅದಕ್ಕೇನ್ ಮಾಡಿದ್ರು, ಅಕ್ಸೆಪ್ಟ್ ಮಾಡಿದ್ರು. ಅಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ಆಕೆ ಒಂದು ದೃಷ್ಟಿಯಿಂದ ಬಿಟ್ಟು ಒಳ್ಳೇದಾಯ್ತು, ಬ್ಯಾನ್ ಮಾಡಿದ್ದೆ. ಅನುಕೂಲ ಏನಾಯ್ತು, ಆಕೆಗೆ ಬೆಟರ್ ಆಪರ್ಚುನಿಟಿ ಸಿಕ್ತು. ದೇವಲೋಕೆ ಸಂಪೂಜಿತ ನವಸತ್ ದೈವತ, ಸ್ಪೆಷಲ್ ಪ್ರಿವಿಲೇಜ್. ಇಲ್ಲಿ ಬ್ಯಾನ್ ಆಗಿದ್ದ, ಅಲ್ಲಿ ಸ್ಪೆಷಲ್ ಪ್ರಿವಿಲೇಜ್ ಸಿಗ್ತಾ ಇರ್ತಾರೆ. ಕಾರಣ ಏನು? ಅರ್ಜುನನ ಮಗ ಅನ್ನೋ ಕಾರಣ. ಸತ್ಯಾತ್, ಇಲ್ಲೊಂದು ಪ್ರಶ್ನೆ ಬಂತು ಮತ್ತೆ. ಈಗ ಯಾರು ಕೆಡದ ಹೋದ್ರು ಆಚಾರ ಹಾಕಿ ಉತ್ತರ ಕೊಟ್ಬಿಡ್ತಾರೆ ಹಾಕೊಂಡು. ಸತ್ಯಾತ್ಯಯಾನ್ನೈವ ದೋಷೋ ಅರ್ಜುನಸ್ಯ ತೇಜೀಯಸಃ ಚಿಂತನೀಯಃ ಕಥಂಚಿತ್ ಶ್ರೇಷ್ಠಾಪರಾಧಾತ್ ನಾನ್ಯ ದೋಷಸ್ಯ ಲೇಪಃ ತೇಜೀಯಸಾಂ ನಿರ್ಣಯೋ ಅಯಂ ಹಿ ಶಾಸ್ತ್ರೇ. ದೊಡ್ಡ ಪಾಯಿಂಟ್ ಇದು. ಸತ್ಯಾತ್ಯ, ಈ ಅರ್ಜುನ ಹಾಗಿದ್ರೆ ಅಲ್ಲಿ ಗೋವಿನ ಪ್ರಸಂಗದಲ್ಲಿ ಹೇಗೋ ಇಲ್ಲೂ ಕೂಡ ಏನ್ ಮಾಡಿದಾಗ ಆಯ್ತಾಯ್ತು, ಈಗ ವೈಲೇಟ್ ಮಾಡ್ದ. ಪಾಪ ಬಂತೋ ಪುಣ್ಯ ಬಂತೋ ಪ್ರಶ್ನೆ ಅರ್ಜುನನಿಗೆ. ಪಾಪ ಬಂತು ಅಂದ್ರೆ ಪಾಪ ಬಂದಿಲ್ಲ, ತೆಗೆದು ಹಾಕ್ಬಿಡಿ, ಪಾಪ ಬರ್ಲಿಲ್ಲ. ಹಿಂದೆ ಆ ಕಾರಣ ಕೊಡ್ಲಿಲ್ಲ. ಯಾಕೆ ಗೊತ್ತಾ? ಬ್ರಹ್ಮದೇವರು ಮಾಡಿದ ಕಾನೂನು, ಆದ್ರಿಂದ ಅರ್ಜುನ ಪಾಲನೆ ಮಾಡೋದು ಬೈಂಡಿಂಗ್ ಆಯ್ತು. ಇಲ್ಲಿ ಹಾಗಲ್ಲ, ಇವರು ಮಾಡ್ಕೊಂಡ ಕಾನೂನು ಅಷ್ಟೇನೆ. ಆದ್ರೆ ಅರ್ಜುನ ಏನ್ ಮಾಡ್ತಾನೆ, ಈಗ ಅಪರೋಕ್ಷ ಜ್ಞಾನಿ. ಅಪರೋಕ್ಷ ಜ್ಞಾನಿಗೆ ಒಂದು ವಿಶೇಷ ಅಂಶ ಹೇಳ್ತಾನೆ. ಸತ್ಯಾತ್ಯಯ ನೈವ ದೋಷ ಅರ್ಜುನಸ್ಯ. ಸತ್ಯವನ್ನು ಮೀರಿದ್ದಕ್ಕೆ, ಬ್ರಹ್ಮಚರ್ಯವನ್ನ ಮೀರಬಾರದು ಅಂತ ನಿಯಮವನ್ನು ಮೀರಿದ್ದಕ್ಕೋಸ್ಕರ ಆತನಿಗೆ ದೋಷ ಬಂತು, ಬರಲಿಲ್ಲ. ಯಾಕೆ? ತೇಜೀಯಸಃ ಚಿಂತನೀಯ ಕಥ. ತೇಜೀಯಸ ಅಪರೋಕ್ಷ ಜ್ಞಾನಿ. ಅಪರೋಕ್ಷ ಜ್ಞಾನಿಗಳಿಗೆ ಈ ರೀತಿಯಾದ ದೋಷಗಳು ಬರೋದಿಲ್ಲ. ಅಪರೋಕ್ಷ ಜ್ಞಾನ ಬಂದ ಮೇಲೆ ಬರ್ತಿರ್ಲಿಕ್ಕೆ ಏನಾಗುತ್ತೆ, ಸಂಚಿತ ಕರ್ಮಗಳೆಲ್ಲ ಸುಟ್ಟು ಬೂದಿ ಆಗುತ್ತೆ. ಆಗಾಮಿಗೆ ಲೇಪ ಇಲ್ಲ, ಆದ್ದರಿಂದ ಲೇಪ ಇಲ್ಲ ಅಂತ. ಅಪರೋಕ್ಷ ಜ್ಞಾನಿಗಳು ಯಾವುದೇ ಕಾರಣದಿಂದ ತಪ್ಪುಗಳನ್ನು ಮಾಡಿದರೆ ಆ ತಪ್ಪು ಲೇಪ ಆಗೋದಿಲ್ಲ. ಪುಣ್ಯ ಕಾರ್ಯದ ಲೇಪ ಆಗುತ್ತೆ, ಒಳ್ಳೇದಕ್ಕೆ ಕಾರಣ. ಪಾಪದ ಲೇಪ ಆಗೋದಿಲ್ಲ. ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಸತ್ಯಾತ್ಯಯ ದಂಡನೀಯ ಕಥಂಚಿತ್ ಶ್ರೇಷ್ಠಾಪರಾಧಾತ್ ನಾನ್ಯ ದೋಷಸ್ಯ ಲೇಪ. ಮತ್ತೆ ಲೇಪ ಆಚಾರ್ಯ ಬ್ರಹ್ಮಸೂತ್ರ ಭಾಷೆಯಲ್ಲಿ ಮಾತು ಹೇಳಿದ್ರೆ ಇಲ್ಲಿ ಹೇಳ್ತಾರೆ, ಬಹಳ ಸೂಕ್ಷ್ಮ ವಿಚಾರ. ಆದ್ರೆ ಅಪರೋಕ್ಷ ಜ್ಞಾನಿಗಳು ಏನ್ ಬೇಕಾದ್ರೂ ತಪ್ಪು ಮಾಡ್ಬೋದು ಆಗಿದ್ರೆ ಅಂತ ಕೇಳಿದ್ರೆ, ಕೆಲವು ತಪ್ಪುಗಳಿಗೆ 90% ತಪ್ಪುಗಳು ಸಿಕ್ಬಿಡುತ್ತೆ. ಒಂದು ತಪ್ಪಿಗೆ ವಿನಾಯಿತಿ ಸಿಗೋದಿಲ್ಲ. ಏನೋ ಸೋತ್ತಮ ದ್ರೋಹ ಮಾಡಬೇಕು. ಅಪರೋಕ್ಷ ಜ್ಞಾನಿಗಳು ಕೂಡ ಏನ್ ಮಾಡಾಗಿಲ್ಲ, ಸೋತ ದ್ರೋಹ ಮಾಡಿದರೆ ಅದು ಅಪರಾಧನೇ. ಬಟ್ ಅವ್ರಿಗೆ ಮೋಕ್ಷ ಅಫೆಕ್ಟ್ ಆಗಲ್ಲ, ಮೋಕ್ಷ ಸಿಗುತ್ತೆ. ಮೋಕ್ಷ ಆನಂದ ಉನ್ನಾಹ ಹೋಗ್ಬಿಟ್ಟು ಆನಂದ ಹ್ರಾಸ ಆಗುತ್ತೆ. ಅಷ್ಟು ದೊಡ್ಡ ದೋಷ ಅದು. ಅಪರೋಕ್ಷ ಜ್ಞಾನಿ ಆದ್ಮೇಲೂ ಕೂಡ ಏನ್ ಮಾಡಾಗಿಲ್ಲ, ಅವರು ಸೋತ್ತಮ ದ್ರೋಹ ಮಾಡಬಾರದು. ಇವತ್ತು ಯಾವ ಅಪರೋಕ್ಷ ಜ್ಞಾನಿಗಳೇ ಅಲ್ಲ, ದೊಡ್ಡವ್ರು ಬೇಕಾದ್ರೆ ಓಡಾಡ್ತಿರ್ತಾರೆ, ಎಷ್ಟು ಪಾಪ ಅದು. ಅಪರೋಕ್ಷ ಜ್ಞಾನ ಆಗೋದೇ ಇಲ್ಲ, ಚಾನ್ಸ್ ಹೋಗ್ಬಿಡು. ಇದು ಎಷ್ಟು ಗೊತ್ತು ಕೊಟ್ಟಿದ್ದು. ಅಪರೋಕ್ಷ ಜ್ಞಾನಿಗಳಿಗೆ ಅಷ್ಟು ದೊಡ್ಡ ಒಂದು ಎಕ್ಸೆಪ್ಷನ್ ಇದೆ, ಯಾವ ಪಾಪ ಲೇಪ ಇಲ್ಲ ಅಂತೇಳಿ. ಇಷ್ಟಾದ್ರೂ ಒಂದು ಪಾಪ ಅವರಿಗೆ ಬಿಟ್ಟಿದ್ದಲ್ಲ, ಏನೋ ಸೋತ್ತಮ ದ್ರೋಹ. ಇನ್ನು ಈ ಲೆವೆಲಲ್ಲಿ ಸೋತ್ತಮ ದ್ರೋಹ ಮಾಡಿದ್ರೆ ಗತಿ ಏನಾಗಬೇಕು? ಎಷ್ಟೋ ಜನ ಮಾಡೋರಿರ್ತಾರೆ. ನಾನು ಆ ಮಠದ ಸ್ವಾಮಿಗಳಲ್ಲ, ನಾನು ಬೇಕಾದಷ್ಟು ಬೈಬೋದು. ಯಾರು ಹೇಳಿದ್ರು ಮೂರ್ಖ ಇವನು? ಅರ್ಥ ಆಯ್ತಾ? ನಮ್ಮ ಪಾಠ ಹೇಳಿದ ಗುರುಗಳಲ್ಲ, ತಪ್ಪದು. ಪಾಠ ಹೇಳಿದ ಗುರುಗಳಷ್ಟು ಪೂಜ್ಯರು ಶಾಸ್ತ್ರ ಹೇಳಲಿಲ್ಲ. ನಮಗಿಂತ ದೊಡ್ಡವರಾಗ್ಬಿಟ್ರೆ ಗುರುಗಳೇ ಅವ್ರು ಪಾಠ ಮಾಡಲಿ ಬಿಡ್ಲಿ, ಏನಾಗಿರ್ತಾರೋ ಅವರು ಗೌರವ ಕೊಡ್ಬೇಕು. ಅವ್ರು ಅದನ್ನ ಬಿಟ್ಬಿಟ್ಟಿದ್ದೇವೆ. ಅವರು ಅನೇಕ ಸಲ ಮೊದಲೇ ಪಾಠ ಹೇಳ್ಕೊಡೋದೇ ಅದನ್ನ. ನಮ್ಮನ್ನು ಬಿಟ್ಟು ಓದೋರೆಲ್ಲ ಬೈಬೇಕು ನೀವು. ಆ ತರ ದೊಡ್ಡ ದೋಷ. ಎಂದೂ ಆ ಕೆಲಸ ಮಾಡಬಾರ್ದು. ಹೇಳ್ಬೇಕು, ಎಂದೂ ಯಾರನ್ನೂ ಬೈಬೇಡ. ವೈಷ್ಣವರು ಇವತ್ತು ಕಾಲೇಜುಗಳಲ್ಲಿ ತಮ್ಮ ಇವ ಸಬ್ಜೆಕ್ಟೇ ಬೇರೆ ಇರೋನೆಲ್ಲ ಸಾರು ಅಂತ ಕರೀತಾನೆ ಹೊರತು, ಏನು ಪಾಠ ಏನಯ್ಯ ಅಂತ ಯಾರು ಕರೆಯಲ್ಲ. ಅವ್ರನ್ನೆಲ್ಲ ಕೊಟ್ಟು ಜೊತೆಗೆ ಕೆಟಗರಿ ಲೆಕ್ಚರ್ ಕೆಟಗರಿ ಅಂತ ಏನರ್ಥ? ಅದಕ್ಕೆ ಕ್ಲಾಸ್ ತಗೋತಾನೋ ಬಿಡ್ತಾನೋ, ಆ ಸಬ್ಜೆಕ್ಟ್ ಹೌದೋ ಅಲ್ಲ ಅದು ಕೂಡ ಲೆಕ್ಕ ಅಲ್ಲ. ಏನ್ ಲೆಕ್ಕ ಅಲ್ಲಿ? ಅವ್ರ ಸ್ಟಾಫಲ್ಲಿ ಒಬ್ಬರಿದ್ದಾರೆ, ಅಂದ್ರೆ ಅವ್ರು ಸಾರ್ ಅಂತ ಕರೀತಾರೆ. ಇಷ್ಟು ಕಾಮನ್ ಸೆನ್ಸ್ ಉಳ್ಕೊಂಡಿದೆಯೋ ಇಲ್ಲ, ಅದು ಇಲ್ಲಿ ಫಾಲೋ ಮಾಡೋದು. ಅದು ಶಾಸ್ತ್ರ ಪ್ರಕಾರ ಕರೆಕ್ಟ್. ಅದು ಆ ಅಭ್ಯಾಸ ಇರೋದು. ಅದನ್ನ ಗೌರವಿಸ್ತಾ ಹೋದ್ರೆ ಶ್ರೀಮಂಡಲ ಮಧ್ಯಸ್ಥಾ ಪೂರ್ಣಬೋಧ ಮತಾನುಗಾಹ ವೈಷ್ಣವ ವಿಷ್ಣು ಹೃದಯ ನಮಸ್ಸೇ ಗುರು. ನಮಗಿಂತ ವಯಸ್ಸಿನಲ್ಲಿ ಚಿಕ್ಕವರಾಗಿದ್ರು ಕೂಡ ಗೌರವಿಸ್ಬೇಕು ಅಂತ ಶಾಸ್ತ್ರ ಇದೆ.
ಅವನು ಶಾಸ್ತ್ರ ಓದಿದ ಮಹಾ ಪಂಡಿತ ಕೂಡ ಆಗಿರ್ಬೇಕಾಗಿಲ್ಲ. ಒಳ್ಳೆ ಸದಾಚಾರ ನಿಷ್ಠರಾದ ವೈಷ್ಣವ ಅವನಿಗೆ ಕೂಡ ಏನ್ ಮಾಡಿಕೊಡೋದು, ಗೌರವ ಕೊಡಬೇಕು ಅಂತ, ಡ್ಯೂ ರೆಸ್ಪೆಕ್ಟ್ ಅಂತ ಪದನ ಬಿಡಬಾರ್ದು. ಇವತ್ತು ನಮ್ಮಲ್ಲಿ ಅತಿ ಹೆಚ್ಚು ತಪ್ಪಾಗ್ತಿರೋದು ಅದನ್ನ. ಬಾಯಿ ಬಂದ ಬರೀ ಬೈಯೋದಲ್ಲ, ಉಚ್ಚಾಪಟ್ಟಿ ಬೈತಿರ್ತಾರೆ. ಅವನು ಇವ್ರು ದೊಡ್ಡ ದೊಡ್ಡ ಸ್ವಾಮಿಗಳೆಲ್ಲ ಅವನು ಇವನು ಅಂತ ಬೈದಾಕ್ಬಿಡ್ತಾನೆ. ಇವ್ರು ತಲೆ ಕೆಟ್ಟಿದ್ಯಾ ಅಂತಾರೆ, ಇವ್ರು ತಲೆ ಕೆಟ್ಟಿರೋದು ಆಕ್ಚುಲಿ ಬಾಯಿ ಬಂದಾಗೆ. ಅದು ಸಣ್ಣ ವಿಷಯಗಳು ಯಾವ್ದು ಏನ್ ದೊಡ್ಡ ವಿಷಯನೇ ಇರಲ್ಲ ಈ ಮಧ್ಯೆ. ದೊಡ್ಡ ವಿಷಯ ಇದ್ರೂ ಇವರಿಗೆ ಭಾರಿ ದೊಡ್ಡ ವಿಷಯ ಬೇರೆ. ಆದ್ರೆ ಸಾಮಾನ್ಯ ವಿಷಯಕ್ಕೆ ಬೈತಾ ಹೋದ್ರೆ ಸಮಾಜ ಹೇಗಿರುತ್ತೆ ಹೇಳೋದು ಕೇಳಿ ಇಲ್ವೇ ಇಲ್ವೋ ಹಾಗಿದ್ರೆ ಆ ಮಠ ಸ್ವಾಮಿಗಳು ಹೇಳಬೇಕು ಆಕ್ಚುಲಿ. ಹಾಗೆಲ್ಲ ಎಂದೂ ಮಾಡಕ್ಕೆ ಹೋಗ್ಬೇಡಿ ನೀವು. ಮಿನಿಮಮ್ ಅಬ್ಲಿಷನ್ ಅಂತ ಕೆಲವು ರೂಲ್ಸ್ ಇರುತ್ತಲ್ಲ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಯಾವುದೇ ಕೆಲಸ ಇರೋದಕ್ಕೆ ಮುಂಚೆ ಲಾಸ್ ಬೈಲಾಸ್ ಅದು ಫಾಲೋ ಮಾಡಲೇಬೇಕು. ಆ ರೀತಿ ಮಾಡಿದ್ರೆ ಇವನ್ನ ಓಡಿಸ್ತೀವಿ ಅಂತಾನೆ ಹೇಳಿ ಎಂದು ಸೋತವನ ಅವಕಾಶ. ಆ ಪಾಪ ಇವನಿಗೂ ಬರುತ್ತೆ, ಮಾಡಿಸೋರಿಗೂ ಬರುತ್ತೆ. ಅರ್ಥ ಆಯ್ತಾ? ಲಿಂಕ್ ಅದು ಒಬ್ಬೊಬ್ರು ಎಲ್ಲ ಬಿದ್ದುಬಿಡ್ತಾರೆ ಒಟ್ಟಿಗೆ. ಅದು ಎತ್ತ ಹೇಳ್ತಾರೆ, ಶ್ರೇಷ್ಠಾಪರಾಧ ನಾಣ್ಯ ದೋಷಸ್ಯ ಲೇಪ ತೇಜೀಯಸಾಂ ನಿರ್ಣಯೋಯಂ ಹಿ ಶಾಸ್ತ್ರೇ. ಶಾಸ್ತ್ರ ನಿರ್ಣಯ ಇದು ಅಂತೇಳಿ. ಆದ್ದರಿಂದ ಎಂದೂ ಕೂಡ ತಪ್ಪನ್ನು ಯಾವ ಕಾಲಕ್ಕೂ ಮಾಡಬಾರದು ಅಂತೇಳಿ ಒತ್ತು ಕೊಡ್ತಾರೆ. ನಾವು ಅಪರೋಕ್ಷ ಜ್ಞಾನಿಗಳು ದೇವತೆ ದೊಡ್ಡದಾತ ದೃಷ್ಟಾಂತ ಕೊಡ್ತಾರೆ. ಸೂರ್ಯಚಂದ್ರರು ಭಾರಿ ದೊಡ್ಡವರು, ಅವರೇ ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಆಯಿತು ಅಂತ ಹೇಳ್ತಾರೆ. ಅವರೇ ಲೋಕ ಬೆಳಕು ಕೊಡೋರು. ಕತೆ ಮುಂದೆ ಬರುತ್ತೆ, ಅದು ಈಗ ಬೇಡ. ಆದ್ದರಿಂದ ಉಳಿದವ್ರು ವಿನಾಯಿತಿ ಕ್ಲೇಮ್ ಮಾಡ್ಲಿಕ್ಕೂ ಸಾಧ್ಯ ಇದೆ. ಇವ್ರು ಯಾವ ಜ್ಞಾನ ಏನೇನು ABCD ಗೊತ್ತಿಲ್ಲ, ದೊಡ್ಡ ಏನರ್ಥ ಅದಕ್ಕೆ. ಆ ಟ್ರೆಂಡ್ ಡೆವಲಪ್ ಆಗಿದೆ, ಡೆವಲಪ್ ಆಗಬಾರ್ದು. ಸಮಾಜ ಹಾಳಾಗಿ ಹೋಗೋದು ಅದರಿಂದಾನೆ. ಅದು ಆಕ್ಚುಲಿ ಕೋರ್ಟ್ ರೂಲ್ಸ್ ಪ್ರಕಾರ ಸರಿ. ಸುಪೀರಿಯರ್ ಡಿಸೋಬಿಯೆಂಟ್ ಆಗಿದ್ದ ಅಂದ್ರೆ ಅವನಿಗೆ ಬ್ಯಾಡ್ CR ಬರೀತಾನೆ, ಅದು ಎಲ್ಲೋದ್ರೂ ತೆಗಿಲಕ್ಕೆ ಬರಲ್ಲ. ಅವ್ನು ಬರದವನ್ ಚೇಂಜ್ ಮಾಡ್ಬೇಕೇ ಹೊರತು ಕೋರ್ಟ್ಗೂ ಅಧಿಕಾರ ಇಲ್ಲ ತೆಗಿಲಿಕ್ಕೆ. ಅಪರಾಧ ಅವ್ನು 1000 ತಪ್ಪು ಮಾಡಿರ್ಬೋದು, ಆ ವಿಚಾರ ಬೇರೆ. ನಿನಗೆ ಹಕ್ಕಿಲ್ಲ, ಅದು ಆಕ್ಷನ್ ತಗೊಳ್ಳೋ ಬೇರೆ ವ್ಯವಸ್ಥೆ ಇದೆ. ತಪ್ಪಾಗಿದೆ ಅಂತ ತಿಳ್ಕೊಂಬೋಣ ಅವನಿಂದ. ಬಟ್ ನೀನೆಲ್ಲ ಆಕ್ಷನ್ ತಗೋಬೇಕಾದ, ಯಾರು ತಗೋಬೇಕಾದನ? ಕಾನೂನು ಕೈ ತಗೋಬಾರ್ದು ಅಂತ ಹೇಳೋದಿಲ್ಲ. ನಮ್ಮ ರೈಟ್ ಅಲ್ಲ ಅದು. ಅದು ತಪ್ಪೇ ಮಾಡಿರ್ಬೋದು ಅಂತ ತಿಳ್ಕೊಂಬೋಣ, ಇರಲಿ. ಬಟ್ ನಾವು ಶಿಕ್ಷೆ ಕೊಡೋ ಅಧಿಕಾರಿಗಳು ನಾವಲ್ಲ. ಯಾರೋ ಓಡೋ ಕಳ್ಳಂತ ನಾವು ಹಿಡಿಯೋಗಿಲ್ಲ ಕಳ್ಳನ್ನ. ಹೇಳಿದ್ರೆ ಕಳ್ಳ ಮೊದಲಲ್ಲಿ ನಾವು ಕೇಳ್ತೀವಿ, ಯಾರೋ ಅಂತಾನೆ. ಬಟ್ ಅವನಿಗೆ ರೈಟ್ ಇದೆ ಕೇಳೋದಕ್ಕೆ, ನೀವು ನಾನು ಹಿಡಿಯಾಗಿಲ್ಲ ಅಂತಾನೆ ಹೇಳ್ತಾನೆ ಆ ಥರ. ಬಟ್ ಕೆಲವು ಹಿಡಿದ ಸೋಷಿಯಲ್ ಸರ್ವಿಸ್ ತಪ್ಪಲ್ಲ, ಆಯ್ತಾ? ರೈಟ್ ವೈಸ್ ಇಲ್ಲ, ರೈಟ್ ಹಿಡಿಬೇಕಂತ ಅವ್ರು ಬಿಟ್ರೆ ಯಾಕೆ ಬಿಟ್ಟಿ ಅಂತ ಕೇಳ್ತಾನೆ. ಇವ್ರು ಕೇಳ್ಕೊಳ್ಬೇಕು, ಯಾಕೆ ನಿನ್ ಕೈಲ ಯಾಕೆ ಹೋಗ್ಬೇಕಾಗಿತ್ತು ಸುಮ್ಮನೆ ಅಂತ ಕೇಳ್ತಾರೆ. ಧರ್ಮದಲ್ಲಿ ಅನೇಕ ವೆರೈಟಿ. ಆದ್ರೆ ಗೋ ಬ್ರಾಹ್ಮಣರ ಬಗ್ಗೆ ಬಂದಾಗ ಮಾತ್ರ, ಅದು ಎಸ್ಪೆಷಲಿ ಗೋವುಗಳಿಗೆ ಅನ್ಯಾಯ ಆದ್ರೆ ಮಾತ್ರ ಪ್ರತಿಯೊಬ್ಬರು ಕೂಡ ಏನ್ ಮಾಡ್ಬೇಕು, ಅದಕ್ಕೆ ಪ್ರೊಟೆಸ್ಟ್ ಮಾಡ್ಲೇಬೇಕು ಅಂತ ಯಾರೂ ಮಾಡೋದಿಲ್ಲ. ಉಲ್ಟಾಪಲ್ಟಾಗಿದೆ ಅಷ್ಟೇ. ಹಾಗಾಗಬಾರ್ದು. ದೊಡ್ಡ ನಿಯಮ ಇದೆ, ಅರ್ಥ ಮಾಡ್ಕೊಂಡ್ರೆ. ಆಚಾರ ಕೊಟ್ಟ ದೊಡ್ಡ ನೋಟ್ ಇದು, ಉಪಯೋಗ ಮಾಡ್ಕೋಬೇಕು. ಅಲ್ಲಿಗಿರ್ಲಿ ನಾಳೆ ದಿವಸ